ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶ್ರಮಮರಣದ ಜ್ಞಾನದ 2ನೇ ಗುರುವಾರದಂದು ತಮ್ಮೆಲ್ಲರ ಜೊತೆಗೆ ಕ್ರಿಸ್ತನ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಅನೇಕ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಸಭಾಪಾಲಕರುಗಳಿಗೂ ಹಾಗೂ ನಮ್ಮ ಎಲ್ಲ ಕಮಿಟಿಯವರಿಗೂ ಮತ್ತು ಸೊಸೈಟಿಯವರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ನಾನು ಕ್ರಿಸ್ತನ ಮಧುರ ನಾಮದಲ್ಲಿ ತುಂಬು ಹೃದಯದ ನನ್ನ ವಂದನೆಗಳನ್ನು ಸಲ್ಲಿಸೋಣಾಗಿದೆ. ಈ ದಿನದ ಧ್ಯಾನಕ್ಕಾಗಿ ಆಯ್ದುಕೊಂಡಂಥ ವೇದ ಭಾಗವು ಈಗಾಗಲೇ ಓದಿ ಕೇಳಿದಂಥ ಶ್ರೀ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ವಚನಗಳವರೆಗೆ ಈಗಾಗಲೇ ನಾವು ಈ ವಾಕ್ಯಗಳನ್ನು ಓದಿ ಕೇಳಿದ್ದೇವೆ. ಈ ಒಂದು ವಾಕ್ಯಗಳ ಶಿರೋನಾಮೆಯನ್ನು ನಾವು ನೋಡುವುದಾದರೆ ಇಲ್ಲಿ ಇದರ ಶಿರೋನಾಮೆ ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿತು. ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಾವೆಲ್ಲ ವಿಚಾರ ಮಾಡ್ತೀವಿ ಮತ್ತು ನಮ್ಮ ಕೆಲವೊಂದು ಹಿಂದೂ ಫ್ರೆಂಡ್ಸ್ಗಳು ನಮ್ಮ ಜೊತೆಗೆ ಸತ್ಯವೇದ ವಾಕ್ಯ ಹಂಚ್ಕೊಳ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೋ ಅವನೇ ದೇವರಾಗಿದ್ದ, ಯೇಸು ಸ್ವಾಮಿ ದೇವರಾಗಿದ್ದ, ಆದರೆ ಸೈತಾನನ ಶೋಧನೆ ಅವನೇ ಶೋಧನೆ ಮಾಡುವಂಥದ್ದಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಅವರು ಹಂಚ್ಕೊಳ್ತಾರೆ. ಆವಾಗ ನಾವೆಲ್ಲ ವಿಚಾರ ಮಾಡಿ ಮತ್ತು ಸತ್ಯವೇದ ನಮಗೆ ಅನೇಕ ಗುಣಾರ್ಥಗಳನ್ನು ತಿಳಿಸುವಂಥದ್ದಾಗಿದೆ. ಆ ಗುಣಾರ್ಥಗಳನ್ನು ನಾವು ನೋಡುವುದಾದರೆ ಇಲ್ಲಿ ಶೋಧನೆ ಅಂದಾಗ ನಾವು ಒಂದು ಕನ್ನಡದ ಶಬ್ದಕೋಶದಲ್ಲಿ ಶೋಧನೆ ನಾವು ನೋಡಬೇಕಾದ್ರೆ ಎಲ್ಲರೂ ನೋಡಿ ಶೋಧನೆ ಅಂತ ಹುಡುಕುವುದು, ಆಮೇಲೆ ಕಂಡು ಹಿಡಿಯುವುದು, ಏನೇನೆಲ್ಲ ವಾಕ್ಯಗಳನ್ನು ಮುಗಿತಾರೆ. ಅವೆರಡೂ ಅರ್ಥ ಬರುವ ಹಾಗೆ ಯೇಸು ಸ್ವಾಮಿ ನಮಗೆ ಇಲ್ಲಿ ವಾಕ್ಯಗಳನ್ನು ತಿಳಿಯಪಡಿಸ್ತಾ ಇದ್ದಾರೆ. ಎರಡನೇದಾಗಿ ಶೋಧನೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ನೋಡೋದಾದರೆ ಟೆಂಪ್ಟೇಷನ್ ಎಂಬುದಾಗಿ ನಾವು ನೋಡಿ ಆ ಶಬ್ದವನ್ನು ನಾವು ನೋಡುವುದಾದರೆ ಅಲ್ಲಿ ಏನು ಕೊಡ್ತಾರೆ ಅಂತಂದರೆ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ನಮಗೆ ಏನು ಹೇಳ್ತಾರೆ ಅಂತಂದರೆ ಅದು ಇಂಗ್ಲೀಷ್ನಲ್ಲಿ ಬರುವಂಥ ವಾಕ್ಯಗಳು ಆಸೆ ಹುಟ್ಟಿಸುವಂಥದ್ದು. ಆಮೇಲೆ ನಾವು ಸೈತಾನನಿಗೆ ಶೋಧನೆಗೆ ಒಳಗಾಗಿ ಆಸೆ ಹುಟ್ಟಿಸುವಂಥದ್ದು, ಆಮಿಷ ಹುಟ್ಟುವಂಥದ್ದು ಮತ್ತು ಪ್ರಲೋಭನೆ ಅನ್ನುವಂಥ ಅರ್ಥಗಳನ್ನು ಹಾಕಿಕೊಂಡಿದೆ. ಆಸೆ ಹುಟ್ಟಿಸುವುದು, ಆಮಿಷ ಹುಟ್ಟಿಸುವುದು ಮತ್ತು ಪ್ರಲೋಭನೆ, ಈ ರೀತಿಯಾಗಿ ಅಲ್ಲಿ ನಾವು ಶಬ್ದಗಳನ್ನು ನೋಡ್ತಾ ಹೋಗ್ತೀವಿ. ಆ ರೀತಿಯಾಗಿ ಯೇಸು ಸ್ವಾಮಿ ಆ ಒಂದು ಶ್ರಮಮರಣದ ವಾರಗಳಲ್ಲಿ ಯಾಕೆ ಸ್ವಾಮಿ ಆ ಒಂದು ಶ್ರಮೆಯನ್ನು ಪಟ್ಟು ಮತ್ತು ಆ ವಾಕ್ಯಗಳನ್ನು ನಮಗೆ ತಿಳಿಸಬೇಕಾಗಿತ್ತು ಯೇಸು ಸ್ವಾಮಿಗಳು. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಈಗಲೂ ಕೂಡ ನಾವು ಆ ವಾಕ್ಯಗಳನ್ನು ಧ್ಯಾನಿಸಿ ಅದರಂತೆ ನಾವೇನಾಗಿದ್ದೇವೆ, ಇಲ್ಲಿ ನಡೆಯುವವರಾಗಿದ್ದೇವೆ. ಯೇಸು ಸ್ವಾಮಿ 40 ದಿನಗಳ ಕಾಲ ಉಪವಾಸ ಮಾಡಿ ತನ್ನನ್ನು ತಾನು ಪವಿತ್ರಾತ್ಮನ ಒಂದು ಪ್ರೇಮದಲ್ಲಿ ನಡೆಸಿಕೊಳ್ತಾರೆ. ಇನ್ನೂ ಬಲಗೊಳ್ಳಬೇಕು ಯೇಸು ಸ್ವಾಮಿ, ಇನ್ನೂ ಬಲಗೊಳ್ಳಬೇಕು, ಇನ್ನೂ ಹೆಚ್ಚಾಗಿ ಆದರೂ ಈ ಒಂದು ಮುಂದಿನ ಒಂದು ಏನು ನಾವು ಹೊಸದಾಗಿ ಏನಾದರೂ ಸಿಗ್ತೈತೆ, ಹೊಸದಾಗಿ ಏನಾದರೂ ಬರ್ತೈತೆ ಅನ್ನುವಂಥ ಶಬ್ದಗಳಿವೆ ಅಲ್ಲ, ಆ ಶಬ್ದಗಳನ್ನು ನೋಡುವಾಗ ಯೇಸು ಸ್ವಾಮಿ ಪೂಜೆಗಳಿಗೆ ಪ್ರಾಣವನ್ನು ಕೊಡುವಂಥದ್ದು, ಹೊಸದಾಗಿ ಆಗಲಿಕ್ಕಿರುವಂಥದ್ದು ನಮ್ಮ ಕಣ್ಣಿಗೆ ಕಂಡುಬರ್ತದೆ. ಹಾಗಾಗಿ ಆ ಒಂದು ವಿಷಯದ ಕುರಿತಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ಶೋಧನೆಗಳನ್ನು ಅನುಭವಿಸಲೇಬೇಕಾಗಿತ್ತು. ಆತನು 40 ದಿನಗಳ ಕಾಲ ಹಗಲಿರುಳು ಉಪವಾಸ ಮಾಡಿ ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಪವಿತ್ರಾತ್ಮ ಪ್ರೇರಿತನಾಗಿ ಇನ್ನೂ ಪರಿಶೋಧಿತನಾಗಬೇಕು. ಪರಿಶೋಧಿತ ಅಂದರೆ ಈ ಬಂಗಾರವನ್ನು ನಾವು ಗುಡ್ಡಕ್ಕೆ ಹಾಕಿ ಪರಿಶೋಧಿಸಲ್ಪಡ್ತೀವಿ ಅಂತ ಹೇಳ್ತೇವೆ. ಅಂದರೆ ಅದನ್ನು ಬೆಂಕಿಗೆ ಹಾಕಿ ಅದನ್ನು ಶುದ್ಧ ಮಾಡಿ ಇನ್ನೂ ಹೊಳಪು ಬರಬೇಕಾಗುತ್ತೆ, ಇನ್ನೂ ಹೊಳಪು ಬರಬೇಕು. ಆ ಹೊಳಪು ಬಂದಾಗ ಮಾತ್ರ ಗ್ರಾಹಕರು ಏನು ಮಾಡ್ತಾರಲ್ಲ ಹೆಚ್ಚಿನ ಬೆಲೆಗೆ ಕೊಂಡ್ಕೊಳ್ತಾರೆ. ಆ ರೀತಿಯಾಗಿ ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ಹುಟ್ಟಿದವನಾಗಿದ್ದರು, ಪವಿತ್ರಾತ್ಮ ಪ್ರೇರಿತನಾಗಿದ್ದರೂ ಕೂಡ ಆತನಿಗೆ ಇನ್ನೂ ಹೆಚ್ಚಾದ ಒಂದು ಬಲ ಬರಬೇಕು, ಶಕ್ತಿ ಬರಬೇಕು. ಈ ಜನರ ಜಗತ್ತಿಗೆಲ್ಲ ತಿಳಿಸುವಂಥ ವಾಕ್ಯಗಳು ಆತನಿಂದಲೇ ಉಂಟಾಗಬೇಕು ಅನ್ನುವಂಥದ್ದು ದೇವರ ಚಿತ್ತವಾಗಿತ್ತು ಮತ್ತು ಸಂಕಲ್ಪವಾಗಿತ್ತು. ಅದಕ್ಕೋಸ್ಕರವೇ ಸೈತಾನನಿಗೆ ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿಯನ್ನ 3 ವಿಧದಲ್ಲಿ ಶೋಧಿಸ್ತಾ ಇದ್ದಾನೆ. ಆತನನ್ನ ಆಮಿಷವಡ್ಡಿ ಅಂದರೆ ಶೋಧನೆ ನಾವು ಇನ್ನೊಂದು ಅರ್ಥ ನೋಡ್ಕೊಂಡಿವಿ, ಟೆಂಪ್ಟೇಷನ್ ಇಂಗ್ಲೀಷ್ನಲ್ಲಿ ಅರ್ಥ ನೋಡ್ಕೊಂಡಿವಿ. ಆಮಿಷವಡ್ಡಿ ಆತನನ್ನು ಏನು ಮಾಡ್ತಿದ್ದಾನೆ, ಪ್ರೇರೇಪಿಸ್ತಾನೆ. ತನಗೆ ಬೇಡವಲ್ಲದ ಕೆಲಸಗಳನ್ನು ನೀವು ಮಾಡಿ ಅಂತ ಏನು ಪ್ರೇರೇಪಿಸ್ತಾರ ಅದೇ ಏನು ಶೋಧನೆ ಅಂತ ಅನ್ಸ್ಕೊಳ್ತೀವಿ, ಶೋಧನೆ ಅಂತ ಕರೆಯಲ್ಪಡ್ತೀವಿ. ಹಾಗಾದರೆ ಇಲ್ಲಿ ಯೇಸು ಸ್ವಾಮಿಗೆ ಆ ಸೈತಾನನು 3 ಶೋಧನೆಗಳನ್ನು ತಂದಿರ್ತಾ ಇದ್ದಾನೆ. ಆ 3 ಶೋಧನೆಗಳ ಮೂಲಕ ನಾವು
ಏನೋ ಅಂತ ನಮಗೆ ಖುಷಿ ಆಗ್ತದೆ. ಅಂತ ಖುಷಿಯನ್ನೇ ಆ ದೇವರು ಎಲಿಯನಿಗೆ ಸದಾಕಾಲ ಇದ್ದ. ಅಲ್ಲಿ ಆ ಥರ ಏನು ರೊಟ್ಟಿ ಮಾಂಸ ತಿಂದು ಆರಾಮಾಗಿ ಜೀವಿಸಿಕೊಂಡಿದ್ದ. ಇಲ್ಲಿಯ ಜನರು ಬರಗಾಲ, ಬೆಳೆ, ನೀರು ಇಲ್ಲದೆ ನಾಶವಾಗ್ತಾ ಹೋಗಿದೆ. ಆಗ ಅದೇ ರೀತಿಯಾಗಿ ಮತ್ತೆ ದೇವರ ಪ್ರವಾದಿಗೆ ಹೇಳ್ತಾನೆ, ಇಲ್ಲಿ ಬರಗಾಲ ಮುಗಿತಾ ಬಂದು ಇದು ನೀರನ್ನು ಬತ್ತಿ ಹೋಗ್ತದೆ, ನೀವೇನು ಮಾಡಬೇಕೀಗ? ಎಲ್ಲಿ ಹೋಗ್ಬೇಕು? ಚಾರಿತ್ತ ನಗರಕ್ಕೆ ಹೋಗು, ಊರಿಗೆ ಹೋಗು. ಅಲ್ಲಿ ಹೋಗು, ವಿಧವೆಗೆ ನಾನು ಕರ್ಕೊಂಡು ಬರ್ತೀನಿ. ಅಲ್ಲಿ ಏನು ಮಾಡ್ತಾಳೆ? ನಿನಗೆ ನಿನ್ನ ಊಟವನ್ನು ಪ್ರತಿದಿನ ನಿನ್ನ ವ್ಯವಸ್ಥೆಯನ್ನು ಅವರು ನೋಡ್ಕೊಂಡು ಹೋಗುವಂತೆ ದೇವರ ಮಾತಿಗೆ ವಿಧೇಯನಾಗಿ ಅದು ಜಾಗವನ್ನು, ಅದು ಸ್ಥಳವನ್ನು ಎಲಿಯನ್ನು ತೊರೆದು ಏನು ಮಾಡ್ತಾನೆ? ಬರ್ತಾ ಬರ್ತಾ ಹೋಗುವಾಗ ದಾರಿಯಲ್ಲೇ ವಿಧವೆ ಭೇಟಿ ಆಗ್ತಾಳೆ. ಕಟ್ಟಿಗೆಯನ್ನು ಕುಡಿಸ್ತಾ ಇರ್ತಾಳೆ. ಕೊಟ್ಟಾಗಿ ಕುಡಿಸ್ತಾ ಇರುವಾಗ ಅವಳು ಓದ್ತಾ ಇರ್ತಾನೆ ಎಲಿಯ, ಅಮ್ಮ ನನಗೆ ಸ್ವಲ್ಪ ಕುಡಿಯೋಕೆ ನೀರು ಕೊಡು ಅಂತ ಹೇಳ್ತಾಳೆ. ಆಗ ಎಲಿಯನಿಗೆ ಅವಳು ನೀರು ಕೊಡ್ತಾಳೆ. ನೀರು ಕೊಟ್ಟೆ ಅಮ್ಮ, ನನಗೆ ಸ್ವಲ್ಪ ಒಂದು ರೊಟ್ಟಿಯನ್ನು ತೆಗೆದುಕೊಂಡ ರೊಟ್ಟಿ ಮಾಡಿಕೊಡು ನನಗೆ ಅಂತ ಹೇಳ್ತಾಳೆ. ನಿಮ್ಮ ಮನೆಗೆ ಹೋಗಿ ರೊಟ್ಟಿ ಮಾಡ್ಕೊಂಡು ಅವಳು ವಿಚಾರ ಮಾಡ್ತಾಳೆ, ಏನಪ್ಪ ಇದುವೇ ಇಷ್ಟು ಇತ್ತು, ಇಷ್ಟು ಎಣ್ಣೆ, ಇವತ್ತು ನಾನು ನನ್ನ ಮಗ ತಿಂದರೆ ಸಾಕಾಗಿ ಹೋಗ್ತೈತಿ, ಇನ್ನೂ ಬರಗಾಲ ಬೇರೆ, ಯಾವ ರೀತಿಯಾಗಿ ನಾವು ತಿನ್ನಿಸ್ಬೇಕಂತ ನಾನೇ ಚಿಂತೆಲಿದ್ದೀನಿ, ನಿನಗಾದ್ರು ರೊಟ್ಟಿ ಮಾಡಿಕೊಟ್ರೆ ನಾನು ಏನು ಮಾಡಲಿ ಅಂತ ಹೇಳ್ತಾಳೆ. ಅಮ್ಮ ನಾನು ದೇವ್ರ ಮನುಷ್ಯರಿದ್ದೀನಿ, ನೀನು ಹೋಗು ಆ ರೊಟ್ಟಿ ತೆಗೆದುಕೊಂಡು ಬಾ, ನೋಡು ನೀನು ಆಮೇಲೆ ಏನಾಗ್ತದೆ ಅಂತ ಹೇಳ್ತಾನೆ. ಅವಾಗ ಎಲಿಯ ಪ್ರವಾದಿಯ ಮಾತಿಗೆ, ಅಂದರೆ ಅವಳು ಕೂಡ ದೇವರ ಮಾತಿಗೆ, ದೇವರ ಸೇವಕರನ್ನ ಆಧರಿಸುವಂತೆ ಸಲುವಾಗಿ ಅವಳು ಏನು ಮಾಡ್ತಾಳ? ಬೇಗನೆ ಹೋಗಿ ತನ್ನ ಮನೆಗೆ ಹೋಗಿ ಅವ್ರು ಇದ್ದಂಥ ಹಿಟ್ಟನ್ನೇ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಅವನಿಗೆ ಎಲಿಯ ಪ್ರವಾದಿಗೆ ತಂದು ಕೊಡ್ತಾಳೆ. ಎಲಿಯ ಪ್ರವಾದಿ ಹೊಟ್ಟೆ ತುಂಬ ಊಟ ಮಾಡಿ ನೀರು ಕುಡಿದವನು ಹೇಳ್ತಾನೆ, ಅಮ್ಮ ನೀನು ಹೋಗಿದ್ದ ಮನೆಗೆ ಹೋಗಿ ನಿನ್ನ ಮಗನು ಮತ್ತು ನೀನು ಊಟ ಮಾಡಿ ಆಯ್ತು ಅಂತೇಳಿ. ಏನಪ್ಪ ಎಲ್ಲ ನನ್ನ ಪ್ರವಾದಿಗೆ ಕೊಟ್ಟು ಬಿಡ್ತೀನಿ, ನನ್ನಲ್ಲಿ ಏನಿದೆ ಇಲ್ಲ ಏನು ಗೊತ್ತಿಲ್ಲ ಅನ್ನೋಂಥ ವಿಚಾರ ಮಾಡ್ಕೊಂಡು ಅವಳು ಹೋದಾಗ ಆಕೆ ತನ್ನ ಮೊಗೆ, ಹಿಟ್ಟು ತುಂಬುವಂಥ ಮೊಗೆ, ನಾವೇನು ಹೇಳ್ತೀವಿ ಡಬ್ಬಿ ಏನೋ ಹೇಳ್ತೀವಿ, ಅದನ್ನು ಅವಳು ನೋಡಿದಾಗ ಅದು ತುಂಬ ಹಿಟ್ಟೆಲ್ಲ ತುಂಬಿಟ್ಟಿತ್ತು, ಎಣ್ಣೆ ಕೂಡ ಅದು ತುಂಬ ತುಂಬಿಟ್ಟಿತ್ತು. ಅವಾಗ ನೀವು ನೋಡಿ ಬಹಳ ಖುಷಿ ಆಗ್ತದೆ, ದೇವರೇ ನನ್ನನ್ನು ಕಾಪಾಡಿದೆ, ದೇವರೇ ನನ್ನೆಲ್ಲ ಒದಗಿಸ್ತಾನೆ ಸಂತೋಷದಿಂದ. ಎಷ್ಟು ಇರುವಷ್ಟು ದಿನ, ಬರಗಾಲ ಮುಗಿಯುವಷ್ಟು ದಿನ ಎಲಿಯ ಪ್ರವಾದಿ, ಆಕೆಯ ಮಗ ಮತ್ತು ಅವಳು ಎಷ್ಟು ಊಟ ಮಾಡಿದ್ರು ಅದರಲ್ಲಿ ಹಿಟ್ಟು ತಿರಂಗಿಲ್ಲ, ಎಣ್ಣೆ ತಿರಂಗಿಲ್ಲ. ಇದು ನೋಡಿ ಪ್ರಿಯರೇ, ನಮಗೆ ನಾವು ದೇವರ ವಾಕ್ಯದಲ್ಲಿ ವಿಧೇಯರಾಗಿ ಆತ್ಮಿಕವಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ, ಏನೆಲ್ಲ ಮಾಡಕ್ಕೆ ಸಿದ್ಧರಾದಾಗ ದೇವರು ನಮಗೆ ಊಟ, ನಮ್ಗೆ ಏನು ಬೇಕು ಅದನ್ನು ಅತ್ಯುನ್ನತವಾಗಿ ನಡೆಸ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಎಲಿಯ ಪ್ರವಾದಿಯ ಉದಾಹರಣೆ. ದೇವರ ಮಾತಿಗೆ ವಿಧೇಯನಾಗಿ ಆತ ಹೋಗಿ ತನ್ನ ದೈಹಿಕ ಆಹಾರವನ್ನು ತೀರಿಸಿಕೊಂಡ ಮತ್ತು ಆತ್ಮಿಕ ಆಹಾರವನ್ನು ತೆಗೆದುಕೊಂಡು ದೇವರ ಜೊತೆಗೆ ಉತ್ತಮವಾದ ಪಾತ್ರಗಳನ್ನ ಬೆಳೆಸಿಕೊಂಡ. ಮುಂದೆ ಅದು ದೊಡ್ಡ ಸ್ಟೋರಿ, ಅಂದರೆ ನಾನು ದೇವರು ನೀವು ಭಾಳ ದೇವರು ಅನ್ನೋಂಥ ಕ್ವಶನ್ ದೇವರಲ್ಲಿ ಮತ್ತು ಆ ಆಹಾರದಲ್ಲಿ ನೋಡಿ ಭಾಳಷ್ಟು ಚಂದ ಸ್ಟೋರಿ, ಅದನ್ನು ಮನೆಯೊಳಗೆ ನೋಡ್ರಿ. ಅದಾದ ನಂತರ ನಾನೇ ದೇವರು, ಮೈಂಡ್ ಕೊಡುವಂಥ ದೇವರು ನಾನೇ ಎಂಬುದಾಗಿ ಅಲ್ಲಿ ದೇವರು ಎಲ್ಲ ಜನರಿಗೆ ತಿಳಿಯಪಡಿಸ್ತಾನೆ. ಲಾಸ್ಟ್ ತೋರಿಸ್ತಾನೆ. ಈ ರೀತಿಯಾಗಿ ಎಂಥ ಪರಿಸ್ಥಿತಿ ಏನೇ ಬಂದರೂ ದೇವರು ನಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ. ಯಾವಾಗ ನಾವು ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು. ತವಕ ಪಟ್ಟಾಗ ಮಾತ್ರ ನಮಗೆ ಎಲ್ಲವೂ ದೊರೆಯುವಂಥದ್ದು, ಎಲ್ಲವೂ ಸಿಗುವಂಥದ್ದು. ಈ ಒಂದು ಇದೊಂದು ಯೇಸು ಸ್ವಾಮಿಯ ಮೊದಲನೇ ಸೈತಾನನ್ನು ಶೋಧಿಸಿದ ಮೊದಲನೇ ಮಾತಿನ ಮುಖಾಂತರ ನಾವು ಇದನ್ನು ನೋಡ್ತಾ ಇದ್ದೀವಿ ಮತ್ತು ಕಲಿತಾ ಇದ್ದೀವಿ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಯೇಸು ಸ್ವಾಮಿಗೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣದಲ್ಲಿ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ನೋಡಿ, ದೊಡ್ಡ ಎತ್ತರ, ಅದು ದೇವಾಲಯದ ಶಿಖರ ಎತ್ತರ ಮೇಲೆ ಯೇಸು ಸ್ವಾಮಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ? ನೀನು ದೇವರ ಮಗನಾಗಿದ್ದರೆ ನೀನು ಕೆಳಗೆ ಧುಮುಕು, ಅಲ್ಲಿಂದ ಕೆಳಗೆ ಧುಮುಕು. ನಿನ್ನ ದೂತರಿಗೆ ಆತನ ಏನು ಮಾಡ್ತಾರ? ಅಪ್ಪಣೆ ಕೊಡ್ತಾರೆ, ನಿನ್ನ ಕಾಲು ಕಲ್ಲಿಗೆ ತರದಂತೆ ನಿನ್ನ ಕೈಗಳಲ್ಲಿ ಎತ್ತಿಕೊಳ್ತಾರೆ ದೂತರು. ಹೋಗು, ನೀನು ಮಾಡು, ನೀನು ದೇವರ ಮಗ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ನೀನು ಧುಮುಕು. ಈಗ ಲೋಕದ ಒಂದು ವಿಷಯಗಳ ಅರ್ಥ ಏನು ಮಾಡ್ತಾ ಇದ್ದಾನೆ? ಸೈತಾನನ ಯೇಸು ಸ್ವಾಮಿಯನ್ನು ಪ್ರೇರೇಪಿಸ್ತಾ ಇದ್ದಾನೆ, ಆಸೆ ಹುಟ್ಟಿಸ್ತಾ ಇದ್ದಾನೆ, ಆಮಿಷ ಹುಟ್ಟಿಸ್ತಾ ಇದ್ದಾನೆ. ಅದಾದ ನಂತರ ಯೇಸು ಸ್ವಾಮಿ ಕೊಡುವಂಥ ಉತ್ತರ ಏನು ನೋಡಿ? ನಿನ್ನ ದೇವರಾಗಿ
17ನೇ ಅಧ್ಯಾಯ 1ರಿಂದ 7 ವಚನಗಳನ್ನು ನಾವು ನೋಡೋದಾದರೆ, ನಾನು ಎಲ್ಲವನ್ನು ಓದ್ತಾ ಹೋಗೋದಿಲ್ಲ ಯಾಕಂದ್ರೆ ಟೈಮ್ ಸಮಯ ಅಭಾವ. ಏನಾಗ್ತದೆ ಅಂದ್ರೆ ಅಲ್ಲಿ ಇಸ್ರಾಯೇಲರು ಮೋಶೆ ಜೊತೆಗೆ ಪತ್ರಿಕೆ ಒಪ್ಕೊತಾರೆ, ಬರ್ತಾರ. ಅವ್ರಿಗೆ ಎಷ್ಟೆಲ್ಲ ದೇವರು ಒದಗಿಸ್ತಿರ್ತಾರೆ, ಊಟ ಒದಗಿಸ್ತಿರ್ತಾರ, ಏನೆಲ್ಲ ಅವ್ರು ನಡೆಸ್ತಿರ್ತಾರ, ಉತ್ತಮವಾಗಿ ಅವ್ರು ಹೋಗ್ತಿರ್ತಾರ, ಬರ್ತಿರ್ತಾರ. ಆದರೂ ಕೂಡ ಅವ್ರಿಗೆ ಬರೀ ನೆಗೆಟಿವ್ ಥಾಟ್ಸ್. ಇದೇನಾಗ್ತದ, ಹಂಗೇನಾಗ್ತದ, ಮೋಸೆ ಏನು ಮಾಡ್ತಾನ, ಅರೋನ್ ಏನು ಮಾಡ್ತಾನ, ಇದೆಲ್ಲ ಅದು ಕೆಲಸಲ್ಲ, ನಾವು ಕಾಲ ಮುಟ್ಟೋದೇ ಇಲ್ಲ. ಇದೇ ರೀತಿ ನೆಗೆಟಿವ್ ಥಾಟ್ಸ್ ನಮ್ಗೆ ನಮ್ಮ ಇದ್ರೊಳಗೆ ಹೇಳ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ಬೇಕಾದ್ರೆ ನಮ್ಮಲ್ಲಿ ಧನಾತ್ಮಕ ಚಿಂತನೆ ಇರಬೇಕು, ಋಣಾತ್ಮಕ ಚಿಂತನೆ ಇರಬೇಕಂತ ಹೇಳ್ತಾರೆ. ಹೆಚ್ಚಾಗಿ ಧನಾತ್ಮಕ ಧೋರಣೆಯನ್ನು ತೋರುವವರಾಗಿದ್ದರೆ ಮಾತ್ರ ಎಲ್ಲ ಕಾರ್ಯಗಳು ಸಕ್ಸಸ್ ಆಗ್ತವೆ. ಯಾವುದಕ್ಕೂ ನಾವು ಇದು ಹಾಗೆ ಮಾಡ್ತಾರೆ, ಅದು ಹೀಗೆ ಮಾಡ್ತಾರೆ, ಅಜ್ಞಾನ ಮಾಡೋದು, ವಿಜ್ಞಾನ ಮಾಡೋದು ಅಂತ ನಾವು ಅಂದ್ಕೊಂಡ್ರೆ ಯಾವುದು ಕೆಲಸ ಸಕ್ಸಸ್ ಆಗೋದಿಲ್ಲ ಅಂತ ಅರ್ಥ. ಅಲ್ಲಿ ಇಸ್ರಾಯೇಲ್ ಏನು ಮಾಡ್ತಾರೆ ಅಂದ್ರೆ ಮೋಶೆ ಮತ್ತು ಆರೋನ್ಗೆ ಮುನ್ನುಗ್ಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮನ್ನಿಂದ ಅಡುಗೆ ಕರ್ಕೊಂಡು ಬನ್ನಿ, ತೆಗೆದುಕೊಂಡು ಬನ್ನಿ, ನಮ್ಗೆ ಊಟ ಇಲ್ಲ, ತಿನ್ಲಿಕ್ಕೆ ನೀರಿಲ್ಲ, ಎಲ್ಲವನ್ನ ಅನುಭವಿಸ್ತಿರ್ತಾರೆ, ಖುಷಿಯಾಗಿ ಇರ್ತಾರೆ. ಅವ್ರು ಯಾವತ್ತೂ ಉಪವಾಸ ಬಿಡಲಿಲ್ಲ, ದೇವರು ಕೊಡ್ತಾ ಇರ್ತಾನೆ. ಆದರೂ ಕೂಡ ಗುರುಮುಟ್ಲು ಅಲ್ಲಿ ಹೇಳ್ತಾನೆ. ಅವಾಗ ಮೋಶೆ ಏನು ಹೇಳ್ತಾನೆ, ಏನಪ್ಪ ಈ ಜನರನ್ನ ನಾನು ಯಾವ ರೀತಿ ನಡೆಸ್ಲಿ, ದೇವರೇ ನೀನು ನನಗೆ ಕೆಲಸ ಒಪ್ಪಿಸ್ತೀನಿ, ಆದ್ರೆ ಎಷ್ಟು ಹೇಳಿದ್ರೆ ನಿಮ್ಗೆ ಏನಿಲ್ಲ ಅರ್ಥ ಆಗ್ತಿಲ್ಲ. ಇವರನ್ನ ನಾನು ಯಾವ ರೀತಿ ನಾನು ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಮುಂದೆ ದೇವರಿಗೆ ಪ್ರಾರ್ಥಿಸಿದಾಗ ಮೋಶೆಗೆ ಹೇಳ್ತಾನೆ ದೇವರು, ಆ ಬಂಡೆಗೆ ಹೊಡಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಜೀವಜಲ ಬರ್ತಾರೆ. ಅವರು ತನ್ನ ಗೋಲಿನಿಂದ ಆ ಬಂಡೆಗೆ ಹೊಡೆದಾಗ ಪೂರ್ತಿಯಾಗಿ ನೀರು, ಸಾಕಷ್ಟು ನೀರು ಚಿಮ್ಮಿ ಹೋಗ್ಬಿಡ್ತಿದೆ ಬೆಟ್ಟದಲ್ಲಿ, ಗುಡ್ಡದಲ್ಲಿ. ಆ ಜನ ಎಲ್ಲ ನೀರನ್ನು ತೃಪ್ತಿ ಪಡ್ತಾರೆ. ತೃಪ್ತಿ ಪಟ್ಟ ಮೇಲೆ ಅಲ್ಲಿ ಮೋಸೆ ಏನ್ ಮಾಡ್ತಾರಂದ್ರೆ ಆ ಒಂದು ಸ್ಥಳಕ್ಕೆ ಇಲ್ಲಿ ಜನರು ಏನ್ ಮಾಡಿದ್ರು, ಅವಿಧೇಯರಾಗಿ ತಮ್ಮ ಅವಿಧೇಯತೆಯನ್ನ ತೋರಿಸಿದ್ರು ಅಂತ ಹೇಳಿ ಅದಕ್ಕೆ ಏನಂತ ಹೇಳ್ತಾರ, ಒಂದು ಮಸ್ತ ಅಂತ ಹೇಳ್ತಾರ. ಮಸ್ತ ಅಂದ್ರೆ ದೇವರನ್ನು ಪರೀಕ್ಷಿಸಿದಂತ ಸ್ಥಳ. ಅಲ್ಲಿ ಓದಿ ಚೆನ್ನಾಗಿರುತ್ತೆ. ವಿಮೋಚನೆಗಳನ್ನ 17ನೇ ವಚನ ನೋಡಿ. ನಾನು ಇಸ್ರಾಯೇಲರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂದರು, ಅವರು ವಿವಾದ ಮಾಡಿದ್ದರಿಂದ ಮೆರಿಬಾ ಎಂದರು ಹೆಸರಿಟ್ಟರು. ಮೋಶೆ ಆ ಸ್ಥಳಕ್ಕೆ ಏನು ಮಾಡ್ತಾನೆ, ವಿವಾದ ಮಾಡ್ತಾನೆ. ವಿವಾದ ಮಾಡಿದ ಅದಕ್ಕೆ ಮೆರಿಬಾ ಅಂತ ವಿವಾದ ಮಾಡಲ್ಪಟ್ಟಂತ ಸ್ಥಳ, ಜನರ ವಿವಾದಕ್ಕೆ ಒಳಗಾದಂತ ಸ್ಥಳ. ಆಮೇಲೆ ಇದು ಮಸ್ಸಾ ಅಂತಂದ್ರೆ ದೇವರನ್ನು ಪರೀಕ್ಷೆ ಮಾಡಿದಂತ ಸ್ಥಳ. ಹಾಗಾದ್ರೆ ಅಲ್ಲಿ ಅವ್ರು ಏನ್ ಮಾಡಿದ್ರು, ದೇವರನ್ನ ಪರೀಕ್ಷಿಸಿ ಶಾಪಕ್ಕೆ ಬಿಡಿ ಅಂತ. ಅದೇ ಯೇಸು ಸ್ವಾಮಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಎಂದೂ ದೇವರನ್ನ ಪರೀಕ್ಷೆ ಮಾಡಬೇಡ್ರಿ. ನಾನು ಅಷ್ಟು ಪ್ರಾರ್ಥನೆ ಮಾಡಿದೆ, ಅಷ್ಟು ಉಪವಾಸ ಮಾಡಿದೆ, ಅಷ್ಟು ದೇವರಿಗೆ ನಡ್ಕೊಂಡೆ, ದಿನಾಲು ಚರ್ಚ್ಗೆ ಹೋದೆ, ನನಗೇನಾಗಲಿಲ್ಲ, ನಾನೇನು ಮಾಡಲಿಲ್ಲ. ದೇವರಿಂದ ನಾವು ಇನ್ನೊಂದು ನಾವೇನು ಮಾಡಬಾರ್ದು, ಬಯಸ್ಬಾರ್ದು. ನಮ್ಮ ಪ್ರಾರ್ಥನೆ ನಾವು ಬಯಸ್ಬೇಕಾದ್ರೆ ದೇವರಿಗೆ ಗೊತ್ತೈತಿ ನಮ್ಗೆ ಏನು ಬೇಕು, ಏನೇನು ಕೊಡಬೇಕು, ಏನು ಮಾಡಬೇಕು, ದೇವರಿಗೆ ಎಲ್ಲ ಗೊತ್ತೈತಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಪ್ರಾರ್ಥನೆ ಉದ್ದುದ್ದ ಇರಬಾರ್ದು, ಕರ್ಮ ಪ್ರಾರ್ಥನೆ ಮಾತ್ರ ಹೇಳಿ. ನನಗೆಲ್ಲ ಗೊತ್ತು, ನಿಮ್ಗೆ ಏನು ಬೇಕಾ ಬೇಡ, ನನಗೆಲ್ಲ ಗೊತ್ತು, ನಾನು ನಿಮಗೆ ಬೇಕಾದದನ್ನು ದಯಪಾಲಿಸೋಣ ಆಗಿದ್ದೇನೆ ಅನ್ನುವಂಥ ಮಾತನ್ನು ಯೇಸು ಸ್ವಾಮಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ಸ್ಥಳಕ್ಕೆ ಮಸ್ಸಾ ಅಂದ್ರೆ ಪರೀಕ್ಷೆ ಮಾಡಿದಂಥ ಸ್ಥಳ ಮತ್ತು ಮೆರಿಬಾ ಅಂದ್ರೆ ವಿವಾದ ಸ್ಥಳ ಎಂಬುದಾಗಿ ಹೆಸರಿಟ್ಟು ಅದಾದ ನಂತರ ದೇವರ ಕೋಪಕ್ಕೆ ಗುರಿಯಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಯೆಹೋವನು ಕೋಪಗೊಂಡನು. ಯೆಹೋವನು ಕೋಪ ಯಾಕಂದ್ರೆ ದೇವರನ್ನು ಪರೀಕ್ಷೆ ಮಾಡಿದವರು. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷೆ ಮಾಡಬಾರದು. ಪರೀಕ್ಷೆ ಮಾಡಿದ್ರಿಂದ ಇಸ್ರಾಯೇಲ್ ಏನಾದ್ರು ನೋಡ್ರಿ. ಆಗ ಯಾವುದಂದ್ರೆ ಅರಣ್ಯಕಾಂಡ 20:12. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ
ಹಾಗಾಗಿ ಈ ಒಂದು ಎರಡನೆಯ ವಾಕ್ಯದಲ್ಲಿ ಯಾವ ರೀತಿ ಸೈತಾನನು ಯೇಸು ಸ್ವಾಮಿಗೆ ನೀನು ದೇವರ ಮಗನಾಗಿದ್ದರೆ ತುಮುಕಿನಿಂದ ತುಮುಕು, ನೀನು ದೇವರ ಮಗನಾಗಿದ್ದರೆ ಅವರು ದೇವದೂತರು ಬಂದು ನಿನ್ನನ್ನು ಎತ್ತಿಕೊಂಡು ಕಾಪಾಡ್ತಾರೆ ಹೇಳ್ತಾನೆ. ಅಲ್ಲಿ ಸೈತಾನ ಆತನಿಗೆ ಸರಿಯಾದ ಉತ್ತರ ಕೊಡ್ತಾನೆ ಯೇಸು ಸ್ವಾಮಿ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷೆ ಮಾಡಬಾರದು ಎಂಬುದಾಗಿ ಸಂದೇಶದಲ್ಲಿ ಬರೆದಿದ್ದೀನಿ. ಗೊತ್ತಿಲ್ಲೋ, ನೀವು ತಿಳಿದಿಲ್ಲೋ? ಹಾಗಾದರೆ ಸೈತಾನನ ತಂತ್ರಗಳು ಈ ಲೋಕಕ್ಕೆ ಸಂಬಂಧಪಟ್ಟಂಥವು, ಯೇಸು ಸ್ವಾಮಿಯ ಮಾತುಗಳು ನಮಗೆ ಆತ್ಮಿಕ ಲೋಕದಂತ ನಡೆಸುವಂಥವು. ನಾವು ಯೇಸು ಸ್ವಾಮಿಯ ಮಾತುಗಳನ್ನು ಮಾತ್ರ ಇಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಯೇಸು ಸ್ವಾಮಿಯ ಮಾತುಗಳನ್ನು ಮಾತ್ರ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಮತ್ತೆ ಮೂರನೇ ಶೋಧನೆಯನ್ನ ನಾನು ನೋಡ್ತಾ ಇದ್ದಾನೆ ಯೇಸು ಸ್ವಾಮಿ ಸೈತಾನ. ಮೂರನೇ ಶೋಧನೆ ಯಾವುದಪ್ಪ ಅಂತಂದ್ರೆ, ಕಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ನೋಡಿ, ಈಗ ಏನ್ ಮಾಡ್ತಿದ್ದಾನೆ ಸೈತಾನ, ಎತ್ತರವಾದ ಒಂದು ಬೆಟ್ಟಕ್ಕೆ, ಅಲ್ಲಿ ದೇವಾಲಯದ ಮೇಲೆ ನಿಲ್ಲಿಸಿ ನೀನು ದುಡ್ಡು ಅಂತ ಹೇಳಿದ. ಈಗ ಮೂರನೇದಾಗಿ ಏನ್ ಹೇಳ್ತಾ ಇದ್ದಾನೆ, ಎತ್ತರವಾದ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನೀನು ಇಲ್ಲಿ ಎಲ್ಲ ತೋರಿಸ್ತಾನೆ, ಆಸ್ತಿ, ಈಗ ಜಗತ್ತಿನ ಆಸ್ತಿ ಎಲ್ಲ ನೋಡಿ, ಏನೆಲ್ಲ ಇದೆ, ಮನೆಗಳು ಕಾಣ್ತಾ ಇದೆ, ಮನೆಗಳು ಎಷ್ಟು ಸುಂದರವಾದ ದೇವರು ಸೃಷ್ಟಿ ಮಾಡಿದ ಒಂದು ಪ್ರಪಂಚ ಜಗತ್ತು, ಅದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ, ನೀನೇನ್ ಮಾಡಬೇಕು, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು, ಸಾಷ್ಟಾಂಗ ಬೀಳಬೇಕು ನೀನು ಅಂತ ಸೈತಾನ ಏನ್ ಮಾಡ್ತಾ ಇದ್ದಾನೆ. ಆತ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ಆಗ್ತಾ ಇದ್ದಾನೆ, ಮಾಡು, ಇದನ್ನು ಮಾಡು ಅಂತ ಹೇಳಿ ಪ್ರೇರೇಪಿಸ್ತಾ ಇದ್ದಾನೆ. ಆ ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡ್ತಾರೆ, ನಾವು ಎಲ್ಲರೂ ಅಂದ್ರೆ ಮನುಷ್ಯರಾದಂತ ನಾವು, ಯೇಸು ಸ್ವಾಮಿ ಮನುಷ್ಯನೇ ಆಗಿದ್ರೆ ಆತನ ಎಲ್ಲ ಪ್ರಪಂಚದಿಂದ ನಮಗೆ ಸಿಗ್ತಪ್ಪ ಅಂತೀವಿ. ನಾವು 30-40 ಸೈಡ್ ಸಿಗ್ತಕ್ಕಂದ್ರೆ, ಅಯ್ಯೋ 30-40 ಸೈಡ್ ಸಿಗ್ತಕ್ಕ ನಮ್ಗೆ, ನಾವು ಅದು ಮಾಡೋದು ಇದು ಮಾಡೋದು ಏನ್ ಮಾಡೋದು ಏನೆಲ್ಲ ಕೂರಿಸ್ತೇವೆ ಮಾಡ್ತೇವೆ, ಹೇಗಾದ್ರು ಮಾಡಿ ಕಡಿಲೇಬೇಕಂದ್ರೆ ವಿಚಾರ ಮಾಡ್ತೀವಿ. ಆ ಯೇಸು ಸ್ವಾಮಿ ಇಡೀ ಪ್ರಪಂಚವನ್ನೇ ಜಗತ್ತವನ್ನೇ ಪ್ರೋತ್ಸಾಹವನ್ನು ತೋರಿಸಿ ಇದನ್ನೆಲ್ಲ ಕೊಡ್ತೇನೋ, ನೀನು ನನಗೆ ಏನ್ ಮಾಡ್ಬೇಕು, ಅಡ್ಡ ಬಿಡ್ಬೇಕು, ನನಗೆ ನಮಸ್ಕಾರ ಮಾಡ್ಬೇಕು ಅಂತೇಳಿ ಯೇಸು ಸ್ವಾಮಿಗೆ ಆತನು ಕೇಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ.
ನಮ್ಮೆಲ್ಲವುಗಳಾಗಿದೆ. ಆ ಧನಾತ್ಮಕ ಯೋಚನೆಗಳನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ನಾವೇನ್ ಮಾಡ್ತೇವೆ, ಕ್ರಿಸ್ತನ ರಾಜ್ಯದಲ್ಲಿ ಯಾವಾಗಲೂ ಸದಾಕಾಲವು ಸಂತೋಷ, ಸಂಭ್ರಮ, ಉತ್ಸಾಹ, ಉಲ್ಲಾಸ, ಆನಂದದಿಂದ ಇರ್ತೇವೆ. ಅದೆಲ್ಲರೂ ನೆಟ್ಟು ಥಿಂಕ್ ಮಾಡ್ತಾ ಇದ್ಯಾಕಾಯ್ತು, ಹಾಗ್ಯಾಕಾಯ್ತು, ಹೀಗ್ಯಾಕಾಯ್ತು ಅಂತ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ಏನು ಕೆಲಸ ಆಗಂಗಿಲ್ಲ. ಯಾವುದು ನಾವು ಬಯಸಿದ್ರು ದೇವರ ವಾಕ್ಯಗಳು ಬೇರೆಯವ್ರಿಗೆ ತಲುಪಬೇಕಂತೂ ತಲುಪಂಗಿಲ್ಲ. ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಏನೇ ಬರಲಿ, ಇಂಥ ಕಷ್ಟನೇ ಬರಲಿ, ದೇವರ ವಾಕ್ಯಗಳನ್ನು ಇತರರಿಗೆ ತಿಳಿಸ್ತೇವೆ. ನಾವು ತಿಳಿದಂಥದ್ದನ್ನು ಇತರರಿಗೆ ನಾವು ತಿಳಿಸ್ಬೇಕು. ಅದು ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿ, ನಮ್ಮ ಕೆಲಸ. ಈ ಲೋಕಕ್ಕೆ ನಾವು ಆ ಆಸ್ತಿ ಮಾಡೋ, ಈ ಆಸ್ತಿ ಮಾಡೋ, ಅಷ್ಟು ಖರ್ಚಾಯ್ತು, ಇಷ್ಟು ಖರ್ಚಾಯ್ತು, ಅದ್ಯಾಕೆ ಬೇಕು, ಇದ್ಯಾಕೆ ಬೇಕು ಅಂತ ಅನ್ನೋದಲ್ಲ. ಅಷ್ಟು ನಾವೊಂದು 1000 ಖರ್ಚು ಮಾಡಿದ್ರೆ ಅಲ್ಲಿ 4-5 ಜನ ದೇವರ ವಾಕ್ಯಗಳನ್ನು ಕೇಳಿದ್ರಪ್ಪ ಅಂತಂದ್ರೆ ಆಗ ಇದು ನಮಗೆ ಪ್ರತಿಫಲ ಲೋಕದಲ್ಲಿ, ಸ್ವರ್ಗ ಲೋಕದಲ್ಲಿ ಸಿಗ್ತದೆ. ಇಲ್ಲಿರುವಂಥ ಈ ಹಣ, ಐಶ್ವರ್ಯ ಎಂದಿಗೂ ನಾಶ ಆಗುತ್ತದೆ. ಆ ಹಣವನ್ನು ನಾವು ನಂಬಿಕೊಂಡು ಹೋಗ್ಬಿಟ್ರೆ ನಮ್ದು ಅಷ್ಟು ಉಳಿತಿದ್ದಲ್ವಾ, ಇಷ್ಟು ಉಳಿತಿತ್ತು, ಆ ಹಣವನ್ನು ನಾವು ಯಾಕೆ ಖರ್ಚು ಮಾಡಬೇಕು, ವಿನಾಕಾರಣ ಖರ್ಚು. ಎಷ್ಟೋ ಸಾರಿ ಅನ್ಕೋತೀವಿ, ಅಂದ್ರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಏನೇನೋ ಮಾಡ್ತೀವಿ, ಯಾಕೆ ಮಾಡಬೇಕು ಅನಿಸ್ತೇವೆ. ಆದರೆ ಅದೇ ಒಂದು ಹಣದಿಂದ ನಾವು ಒಬ್ಬರನ್ನ ನೀವು ದೇವರ ರಾಜ್ಯಕ್ಕೆ ನೀತಿಯನ್ನು ನೀವು ನಡೆಸಿದ್ರೆ ನೀವೇನು ಮಾಡ್ತೀರಿ, ದೇವರ ಮಹಿಮೆಯನ್ನು ಕಾಣ್ತೀರಿ. ದೇವರಿಗೆ ಲೋಕದಲ್ಲಿ ತುಂಬಾ ಸಂತೋಷ ಆಗ್ತದೆ ಅಂತ ಹೇಳಿ, ಒಬ್ಬರನ್ನು ನನ್ನ ರಾಜ್ಯದಲ್ಲಿ ನೀವು ಸೇರಿಸಿದ್ರೆ ನನಗೆ ಬಹಳ ಮಹಿಮೆ ಉಂಟಾಗುತ್ತದೆ. ನನಗೆ ಉಂಟಾದ ಮಹಿಮೆಯ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ನೋಡಿ ಎಷ್ಟು ವಾಕ್ಯಗಳ ದೇವರು ನನಗೆ ಹೊಂದಿಸ್ತಾನೆ. ಅಲ್ಲಿ ದೇವರು ಹೇಳ್ತಾರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ದೇವರಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾನೆ, ಇವಾಗ ನನ್ನ ಪ್ರಿಯರಾದ ಭಕ್ತರು, ಇವರನ್ನು ನಾನು ಮೆಚ್ಚುತ್ತೇನೆ. ಇವ್ರು ಏನ್ ಬೇಡ್ಕೊತಾರೋ ಇವರಿಗೆ ನಾನು ಎಲ್ಲವನ್ನು ದಯಪಾಲಿಸ್ತೇನೆ. ದೇವರ ಹತ್ರ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ತಂದೆ ದೇವರ ಹತ್ರ ಯೇಸು ಸ್ವಾಮಿ ಕೇಳಿದಾಗ ಮಗನ ಬೇಡಿಕೆಗಳನ್ನು ತಂದೆ ಪೂರೈಸಲಾರನು, ತಂದೆ ಕೊಡದೇ ಇರಲಾರನು. ಅದಕ್ಕಾಗಿ ಯಾವಾಗಲೂ ನಾವು ಯೇಸು ಸ್ವಾಮಿಯ ಬಳಿಗೆ ಬಂದು ಆತನೊಟ್ಟಿಗೆ ಅಡ್ಡ ಬಿದ್ದು ಯಾವ ವಾಕ್ಯಗಳನ್ನು ನಾವು ಇನ್ನೊಬ್ಬರಿಗೆ ತಲುಪಿಸಬೇಕಾಗಿದೆಯೋ, ಇತರರಿಗೆ ಮುಟ್ಟಿಸಬೇಕಾಗಿದೆಯೋ ಆ ವಾಕ್ಯಗಳನ್ನು ಮುಟ್ಟಿಸೋಣ ಪ್ರಿಯ. ಸಭೆಯ ಯಾವ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಅದನ್ನು ಉತ್ಸಾಹದಿಂದ, ಸಂತೋಷದಿಂದ, ಖುಷಿಯಿಂದ ಎಲ್ಲರೂ ಮಾಡೋದು. ಎಲ್ಲರ ಪ್ರೀತಿಯಿಂದ ಕೆಲಸವನ್ನು ಮಾಡುವುದಾದರೆ ಸಭೆ ಅದ್ಭುತವಾಗಿದ್ದೇನೆ. ಅಲ್ಲಿ ಪರಲೋಕ ರಾಜ್ಯದಲ್ಲಿ ಸಂತೋಷ, ಮಹಾ ಸಂತೋಷ ಉಂಟಾಗಿದೆ. ಅಲ್ಲಿ ಸಂತೋಷ ಉಂಟಾಗಿ ದೇವರು ಹೇಳಿದಂತ ನಾನು ಮಹಿಮೆ ಪಟ್ಟ ಪ್ರಕಾರ ನಿಮ್ಮನ್ನು ಮಹಿಮೆ ಪಡುತ್ತೇನೆ. ಇದು ಸತ್ಯ ಪ್ರಿಯ. ಸತ್ಯವಾದರೂ ದೇವರು ನಮ್ಮನ್ನು ಮಹಿಮೆ ಇರುತ್ತಾರೆ. ಪ್ರತಿದಿನ, ಅನುದಿನ, ಅನುಕ್ಷಣ ನಾವು ಅದನ್ನು ಏನು ಮಾಡ್ತೇವೆ, ಕಾಣುವುದಾಗಿದೆ. ಅದನ್ನು ನಾವು ಅಳವಡಿಸಿಕೊಳ್ಳುವುದಾಗಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ದೇವರನ್ನ ಹೊರಡಿಸಿ, ದೇವರ ಮಾತುಗಳಿಗೆ, ದೇವರ ಆಜ್ಞೆಗಳಿಗೆ ಎಂದೆಂದಿಗೂ ಆತ್ಮವರಾಗಿ ಜೀವಿಸಲಿಕ್ಕೆ ನಾವು ಶಕ್ತರಾಗಿರುವಂತೆ ದೇವರಿಗೆ ಪ್ರಾರ್ಥಿಸೋಣ.
ಬೇಡಪ್ಪ ಬೇಡ, ನಾನು ಏನು ಹೇಳೋದೇ ಬೇಡ, ನಾನು ವಿಚಾರ ಮಾಡ್ಕೊಂಡು ಅವನು ಮುಂದೆ ಹೋಗ್ತಾನೆ. ಮುಂದೋಗಿ ಅವನು ಇನ್ನು ಫಸ್ಟ್ ತಿಂದಿದ್ದವನು ಅವನು ಬರ್ತಾನೆ. ಅವನು ಮನಸ್ಸಿನಲ್ಲಿ ಆಗುವಂಥ ವಿಚಾರಗಳನ್ನು ನೀವು ಮುಂದೆ ಹೇಳ್ತೀನಿ. ಮತ್ತು ನಾವು ಫಸ್ಟ್ ಏನು ನೋಡ್ತಾನೆ, ಟ್ರೈನ್. ಇವು ಇಷ್ಟೊಂದು ಸುಂದರವಾದ ಟ್ರ್ಯಾಕ್ಸ್, ಹಳಿಗಳು, ರೈಲ್ವೆ ಹಳಿಗಳು. ಈ ಹಳಿಗಳ ಮೂಲಕ ಈ ಟ್ರೈನು ಆ ಕಡೆ ಹೋಗ್ತದ ಬರ್ತದ. ಎಷ್ಟು ಸುಂದರವಾದ ಒಂದು ಸ್ಥಳ. ಇಲ್ಲಿ ನಿಂತ್ಕೊಂಡು ನಾನು ಇಲ್ಲಿ ನಿಂತಿರ್ತದೆ, ಟ್ರೈನ್ ನಿಂತಿರ್ತದೆ. ಇಲ್ಲಿ ನಿಂತಾಗ ನಾನು ಯೇಸು ಸ್ವಾಮಿಯ ಕರಪತ್ರಗಳನ್ನು ಅವ್ರ ಕೈಯಾಗ ಕೊಟ್ಟ ಯೇಸು ಸ್ವಾಮಿ ವಿಷಯವಾಗಿ ಹಂಚ್ಬೋದಲ್ಲ. ಆ ಟ್ರೈನ್ ಕೊಟ್ಬಿಟ್ರೆ ಅವ್ರು ಹೋಗಿ ಅವರೆಲ್ಲ ಸಾರ್ತಾರಲ್ಲ, ವಾಕ್ಯ ಎಲ್ಲ ಅವ್ರಿಗೆ ಹೋಗ್ತಾರಲ್ಲ. ಎಷ್ಟೊಂದು ಸುಂದರವಾದ ಪ್ರದೇಶ, ಎಷ್ಟೊಂದು ಸುಂದರವಾದ ಸ್ಥಳ ಅಂತೇಳಿ ಅವನು ವಿಚಾರ ಮಾಡಿ ಖುಷಿಯಿಂದ ಬರ್ತಾನೆ. ಬಂದ ತಕ್ಷಣ ಅಲ್ಲಿ ನೀರು, ಬಾವಿ ನೀರು ಇರ್ತಾ ಇರ್ತದೆ. ಅವನು ಎಷ್ಟೊಂದು ನೀರು, ನಾವು ನಲ್ಲಿ ನೀರಿಗಾಗಿ, ನಳದ ನೀರಿಗಾಗಿ ಎಷ್ಟು ಶ್ರಮ ಪಡ್ತೀವಿ. ಈ ದಿನ ಬರಬೇಕು, ಆ ದಿನ ಬರಬೇಕು, ಅದನ್ನು ತಪ್ಪಿಸಿ ನೀರು ನಿಂತಿರ್ತೀವಿ. ಇಷ್ಟೊಂದು ನೀರು ಇದರಿಂದ ಪೈಪ್ ಲೈನ್ ಮಾಡಿಬಿಟ್ರೆ ಇನ್ನೊಂದು ಜನ ಎಲ್ಲ ಕುಡಿತಾರೆ ನೀರು. ಈ ಪೈಪ್ ಲೈನ್ ಮೂಲಕ ಎಲ್ಲ ಜನರಿಗೆ ನಾನು ನೀರನ್ನು ಕೊಡ್ಬೋದು. ಜೀವ ಜಲದ ನೀರು, ಯೇಸು ಸ್ವಾಮಿನಲ್ಲಿ ಜೀವ ಜಲದ ನೀರನ್ನು ಕೊಡಲಿಕ್ಕೆ ಎಷ್ಟು ಶ್ರಮ ಪಟ್ಟಾರ. ಈ ನೀರನ್ನು ನಾನು ನನ್ನ ಎಲ್ಲ ಜನರಿಗೆ, ನನ್ನ ಏನು ನನ್ನ ಕಮ್ಯುನಿಟಿ ಇದೆಯಲ್ಲ ಅವ್ರಿಗೆಲ್ಲ ನಾನು ಈ ನೀರನ್ನು ಕೊಡಬಹುದಲ್ಲ ಅಂತ ವಿಚಾರ ಮಾಡಿ ನಾವು ನೋಡ್ತಾನೆ. ಆ ಸಂತೋಷ ಅವ್ರ ಮನದಲ್ಲಿ ಯಾವಾಗಲೂ ಸಂತೋಷ. ನೆಕ್ಸ್ಟ್ ಏನು ಬರ್ತದ, ತೋಟ ಬರ್ತದೆ. ತೋಟ ನೋಡಿ ಅವನೇನು ಹೇಳ್ತಾನೆ, ಅಯ್ಯೋ ತಂದಿ ಬೇಡಿ ಬಂದು ಕಟ್ಟಿಸ್ಕೊಂಡ್ರ ಏನಾದ್ರು ತಂದ್ರೆ ನನಗೆ ರಕ್ತ ಬಂದ್ರೆ ನನ್ನ ಮಕ್ಕಳಿಗೆ ಇದಾದ್ರೆ ಏನಾಗ್ಬೋದು ಅಂತ ವಿಚಾರ ಮಾಡಿರ್ತಾರೆ. ಇವನಲ್ಲಿ ಅರಳಿರುವಂಥ ಸುಂದರವಾದ ಹೂಗಳನ್ನು ನೋಡ್ತಾರೆ. ಆಮೇಲೆ ಈ ಹೂಗಳ ಮೂಲಕ ಮಾಲೆ ಮಾಡಿ ನಮ್ಮ ಹೆಂಡತಿ ಕೊಟ್ಟರೆ, ಅಂತ ಪಕ್ಕದಲ್ಲಿ ಕೊಟ್ಟರೆ ಈ ಹೂಗಳನ್ನು ನಮ್ಮ ಹೆಣ್ಮಕ್ಳಿಗೆ ಕೊಟ್ಟರೆ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ. ಇವುಗಳನ್ನ ಒಯ್ದು ಕೊಟ್ಟು ಅವ್ರು ಎಷ್ಟು ಖುಷಿ ಪಡ್ತಾರೆ. ಹೂ ತರಲಿಕ್ಕೆ ನಾವು ಅಲ್ಲೇ ಇಲ್ಲೇ ಎಲ್ಲೇ ಹೋಗ್ತೀವಿ. ನಮ್ಮ ಮನೆಯವರಿಗೆ ಕೊಟ್ಟು ಖುಷಿ ಪಡಿಸ್ಬೋದಲ್ಲ, ನನ್ನ ರಿಲೇಷನ್ಗೆ ಕೊಟ್ಟು ಖುಷಿ ಪಡಿಸ್ಬೋದು. ಎಷ್ಟೊಂದು ಸುಂದರವಾದ ಹೂಗಳು. ಈ ಒಂದು ತೋಟವನ್ನು ನಾನು ಕಾಪಾಡಬೇಕು, ಈ ತೋಟವನ್ನು ನಾನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರಧಾರೆಯನ್ನು ಆತನ ಮಾಡಿ ಮುಂದೆ ಬರ್ತಾರೆ. ಬಂದ ನಂತರ ಇಬ್ಬರು ಬರ್ತಾರೆ. ಬಂದು ಇವ್ರು ಎಷ್ಟೊಂದು ಟ್ರೈನ್ ಇದ್ದಾಗ ಯಾರು ಪ್ಲೇಸ್ ತೊಗೊಳ್ಳೇಬಾರ್ದು ವಿಚಾರ ಮಾಡಿದ್ದಲ್ಲ, ತನ್ನ ಹೆಂಡತಿ ಹೇಳ್ತಾನೆ. ಅವಳಾದ್ರೂ ನೆಗೆಟಿವ್ ಥಾಟ್ಸ್ ತುಂಬೋದು. ಏನು ಹೇಳ್ತಾನೆ, ಗಣಮ ಅದೆಲ್ಲ ಆ ರೀತಿ ಏನಿದೆ ಏನೇನಿಲ್ಲ, ತೊಗೊಂಡ್ರೆ ನಮಗೆ ತೊಂದರೆ, ಬೇಡವೇ ಬೇಡ ಅಂದರೆ ಅವ್ನ ಹೆಂಡತಿಗೆ ತುಂಬಿರ್ತಾರೆ. ಅವ್ರಿಗೆ ಬ್ಯಾಡ್ ಬಿಡಿ, ಏನು ಗಂಡು ಹೆಂಗೆ ಹೇಳ್ತಾರೆ ಅಂತ ಕೇಳ್ಬಿಡ್ತೀವಿ ನಾವು. ನೀವು ವಿಚಾರ ಮಾಡಿದ್ರೆ ಬ್ಯಾಡ್ ಬಿಡ್ತಾರೆ ಹೇಳ್ಬಿಟ್ಟು ಅವರು ಒಪ್ಕೊಂಡ್ಬಿಡ್ತಾರೆ. ಇವ್ನು ಏನು ಮಾಡ್ತಾರೆ, ನನ್ನ ಫ್ರೆಂಡ್ ಫೋನ್ ಹಚ್ತಾ ಇದ್ದೀನಿ, ಅವ್ನು ಬರ್ತಾನೆ ಇಲ್ಲ, ಕೇಳ್ತಾನೆ ಇಲ್ಲ, ರಿಸೀವ್ನೇ ಮಾಡ್ತಾ ಇಲ್ಲ, ಏನು ಮಾಡೋದು? ಇಲ್ಲಿ ಬಿಟ್ಟರೆ ಅವ್ನು ಏನು ಕಟ್ಕೊಂಡಿರ್ಬೋದು, ಮಾಡಲಿ ರಿಸೀವ್ ಮಾಡಲಿಲ್ಲ ಅವ್ನು ಬಿಟ್ಟಿದ್ರೆ ನಮ್ಮ ನಿಮಗೆ ಮನಸ್ಸಾಗಿದ್ದಲ್ಲ ತೊಗೊಂಡ್ಬಿಡೋದು ಅಂತೇಳಿ ಏನು ಮಾಡ್ತಾ ಹೆಂಡತಿ ಗಂಡ ಹೋಗಿ ಅವೆರಡು ಸೈಕಲ್ ಅಂತ ತೊಗೊಂಡು ಆಮೇಲೆ ಏನು ಮಾಡ್ತಾರೆ, ಮನೆಗೆ ಕಟ್ಟಿಸಿ ಒಂದ್ರ ಮೇಲೆ ಮಲಗಿಸ್ಕೊಂಡು ಆಮೇಲೆ ಆಗಿ ಅವನೇನು ಮಾಡ್ತಾನೆ, ಅನೇಕ ಕೊಠಡಿಗಳನ್ನು ಬಾಡಿಗೆ ಕೊಡ್ತಾನೆ. ಅಲ್ಲಿ ಸುಂದರವಾದ ಜೀವಿತವನ್ನು ಕಾರಲ್ಲಿ ಅಡ್ಡಾಡ್ತಾನೆ. ಎಲ್ಲರೂ ಮಾಡಿ ಸುಂದರವಾದ ಜೀವಿತವನ್ನು ನಡೆಸ್ತಾ ಒಂದು ದಿನ ಪೇಟೆಯಲ್ಲಿ ಅವರಿಬ್ಬರು ಯಾರು ನೆಗೆಟಿವ್ ಥಾಟ್ಸ್ ಇದ್ದವನು ಹೆಂಡತಿ ನಡೀತಾ ಪೇಟೆಯಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಇವ್ರು ದೊಡ್ಡ ಕಾರ್ ತಗೊಂಡು ಹೆಂಡತಿ ಮಕ್ಕಳ ಜೊತೆ ಇದ್ದಾರೆ. ಯಾಕೋ ನೀನು ಎಲ್ಲಿದ್ದೀಯಾ, ಎಷ್ಟು ವರ್ಷ ನಾನು ಭೇಟಿ ಆಗ್ಬೇಕಂತ ಪ್ರಯತ್ನ ಮಾಡಿ ನೀನು ಸಿಗಲೇ ಇಲ್ಲ, ಏನು ಮಾಡೋದು ಬಿಡಪ್ಪ, ನೀನು ಅವತ್ತು ಪ್ಲೇಸ್ ತೋರಿಸ್ತೀಲ್ಲ, ಅವತ್ತು ನಾನು ಹಣ ತೆಗೆದುಕೊಂಡು ಬಂದಿದ್ದೆ ತಗೋಬೇಕಂತ, ಆದರೆ ಆ ಪ್ಲೇಸ್ ಸರಿಯಾಗಿಲ್ಲ, ನಾವೇನು ಮಾಡ್ತೀವಿ ಅದನ್ನು ಬಿಟ್ಬಿಟ್ಟು ಇದ್ದಂಥ ಹಣನೂ ಎಲ್ಲ ಕಳ್ಕೊಂಡ್ಬಿಟ್ಟಿವಿ. ಇವಳು ಅದು ಮಾಡೋದು ಇದು ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದನ್ನು ತಿರುಗಾಡೋದು, ನಮ್ಮ ರಿಲೇಷನ್ ಕೊಡೋದು, ಅವ್ರಿಗೆ ಕಾಯ್ದೋದು ಇಳಿಸ್ತಾರೆ, ಎಲ್ಲ ಮಾಡಿ ಹಣವನ್ನೆಲ್ಲ ಕಾಯ್ತಿರ್ತಾರೆ. ಹಣ ಇಲ್ಲ, ಏನಿಲ್ಲ, ಏನು ಮಾಡ್ತಾನೆ ಅಂತ. ಹೌದಾ, ಇಲ್ಲಿ ಮತ್ತೆ ದೇವ್ರು ಒದಗಿಸ್ಕೊಡ್ತಾನೆ. ನೀವೇನು ಕಾಳಜಿ ಮಾಡ್ಕೊಂಡು ಬೇಡ, ನಮ್ಮ ಮನೆಗೆ ಹೋಗೋಣ, ಅವನು ಸತ್ತಿ ಬರೋಣಮ್ಮ ಅವ್ನು ತಂದಾಗಿ ಹೆಂಡತಿ ಅವನು ಅವ್ರ ಮನೆ ನೋಡ್ತಾನೆ. ನೋಡಿ ಅಲ್ಲಿ ಆ ಒಂದು ಪ್ಲೇಸ್ ಅವ್ರು ಏನು ಹೆಸರಿಟ್ಟು ಹೋಗಿದ್ದಲ್ಲ ನೆಗೆಟಿವ್ ಥಾಟ್ಸ್ ಮಾಡಿ ಅದು ಸುಂದರವಾದ ಸ್ಥಿತಿಯಾಗಿ ಪರಿವರ್ತನೆ ಆಗಿದೆ. ಬೇಕಾದಷ್ಟು ಮನೆಗಳಾಗಿರುತ್ತೆ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬೇಕಾದಷ್ಟು ಮನೆಗಳಲ್ಲಿ ಉದ್ಭವ ಆಗಿರ್ತಾವೆ. ಎಲ್ಲ ಜನ ಖುಷಿಯಿಂದ ಜೀವನ ಮಾಡ್ತಿರ್ತಾರೆ. ಅದನ್ನು ನೋಡಿ ಇವನಿಗೆ ಪಶ್ಚಾತ್ತಾಪ ಆಗ್ತದೆ. ಅಯ್ಯೋ, ನಾನು ಅವತ್ತೇ ಇವ್ನು ಮಾತು ಕೇಳಲಿಲ್ಲ, ಅವತ್ತೇ ನಾನು ನಿಮ್ಮ ಜೊತೆಗೆ ಬಂದಿದ್ರೆ ನನಗೆ ಒಳ್ಳೇದಾಗ್ತಿತ್ತು. ಇದ್ದಂಥ ನನಗೊಂದು ನಾನು ಕಳ್ಕೊಂಡೆ, ಎಲ್ಲವನ್ನು ಕಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಏನು ಮಾಡ್ತಾನೆ ಅವನೇನಂತ ನಿನ್ನ ಮುಂದಾದರೆ ನೀನು ಒಳ್ಳೆಯದನ್ನು ವಿಚಾರ ಮಾಡೋದನ್ನು ಕಲಿ, ಯಾವಾಗಲೂ ಋಣಾತ್ಮಕ ಯೋಜನೆಗಳನ್ನು ಬಿಟ್ಟು ಬಿಡು ಅಂತೇಳಿ ಅಲ್ಲಿ ಅವನಿಗೆ ಹೇಳಿ ಆತನ ಬೆಳೆಸ್ಕೊಡ್ತಾನೆ. ಹಾಗೆ ಈ ಒಂದು ಕಥೆಯ ಮುಂದೆ ಸುಮ್ಮನೆ ದೃಷ್ಟಾಂತ, ಆದರೆ ಕೆಲವೊಂದು ಸಾರಿ ನಡೆಯುವಂಥ ಘಟನೆಗಳೇ. ಆದರೆ ಈ ಪವಿತ್ರವಾದ ವಾಕ್ಯಗಳನ್ನು ಯೇಸು ಸ್ವಾಮಿ ನಮಗೆ ಸತ್ಯವೇದದ ಮೂಲಕ ನಾವು ಪಾಸಿಟಿವ್ನೆಸ್ ಅಂದರೆ ಧನಾತ್ಮಕವಾಗಿ ಅನೇಕ ವಾಕ್ಯಗಳು ಅವೆಲ್ಲವನ್ನು ಹುಡುಕಿ ಎತ್ತಿ ತೆಗೀರಿ. ನಾವು ಧನಾತ್ಮಕವಾಗಿರಲಿಕ್ಕೆ ನೋಡುವಂಥ ವಾಕ್ಯಗಳನ್ನು ನೋಡುವುದಾದರೆ ಯೇಸು
ತಿರುಗಿ ನೀವು ಒಂದು ಕಡೆ ಧನಾತ್ಮಕ, ಒಂದು ಕಡೆ ಋಣಾತ್ಮಕ ಬರೀ. ಆದರೆ ಯೇಸು ಸ್ವಾಮಿ ಹೇಳಿದಂಥ ವಾಕ್ಯಗಳು ಇಲ್ಲಿ ಒಂದು ಸತ್ಯವೇದ ನಾವು ತಗೊಂಡಿದ್ದೀವಿ, ದೊಡ್ಡ ಸತ್ಯವೇದ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ವಾಕ್ಯಗಳನ್ನ ಅಷ್ಟೇ ಏನು ಮಾಡ್ತಾರೆ, ರೆಡ್ ಕಲರ್ ಮಾಡ್ತಾರೆ. ಅವೆಲ್ಲ ವಾಕ್ಯಗಳನ್ನು ಓದ್ತಾ ನೋಡ್ತಾ ಹೋಗಿ ಯೇಸು ಸ್ವಾಮಿ ಹೇಳಿದಂಥ ವಾಕ್ಯಗಳು ಎಲ್ಲ ರೆಡ್ ಬ್ಲ್ಯಾಕ್ ಕಲರ್ನಲ್ಲಿ, ಉಳಿದಂಥವೆಲ್ಲ ಬ್ಲ್ಯಾಕ್ ಕಲರ್. ಅವುಗಳನ್ನ ಹುಡುಕ್ತಾ ಹೋದರೆ ಯೇಸು ಸ್ವಾಮಿ ಹೇಳಿದಂಥ ಯಾವ ವಾಕ್ಯಗಳು ನೆಗೆಟಿವ್ ಆಗಿದೆ. ಹಾಗೆ ಯೇಸು ಸ್ವಾಮಿಯೇ ನಮಗೆ ಪಾಸಿಟಿವ್ ಆಗಿ ತಿಳಿಸುವಾಗ ನಾವು ಯಾಕೆ ನೆಗೆಟಿವ್ ಥಿಂಕ್ ಮಾಡಬೇಕು? ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ನಾವು ಋಣಾತ್ಮಕ ಚಿಂತನೆಯನ್ನು ಮಾಡಬೇಕು. ಈ ಒಂದು ಶ್ರಮವನ್ನ ದಿವಸಗಳಲ್ಲಿ ದೇವರು ನಮಗೆ ಅಮೂಲ್ಯವಾದ ವಾಕ್ಯಗಳನ್ನು ದಯಪಾಲಿಸಿದ್ದಾರೆ. ಆ ವಾಕ್ಯಗಳ ಮೂಲಕ ನಾವು ಯೇಸು ಸ್ವಾಮಿಯನ್ನ ಕಂಡುಕೊಳ್ಳೋರಾಗಿದ್ದೇವೆ. ಇಲ್ಲಿ ನಾವು ವಿಚಾರ ಮಾಡಿದ್ವಿ, ಯಾಕೆ ಸೈತಾನನು ಶೋಧನೆ ಮಾಡ್ಕೊಂಡು ನಮಗೆ ಇಂಡಿಪೆಂಡೆನ್ಸ್ ಹೇಳಿದ್ರು ಅಂತ ಹೇಳ್ತಿಲ್ಲ. ಯಾಕೆ ಅಂತಂದ್ರೆ ಇವತ್ತಿನವರೆಗೂ ನಾವು ಆ ವಾಕ್ಯಗಳನ್ನು ಧ್ಯಾನಿಸಬೇಕು. ಶೋಧನೆ ಬಂದಾಗ ಯಾವ ರೀತಿಯಾಗಿ ನಾವು ಅವುಗಳನ್ನು ಎದುರಿಸಬೇಕು. ಯೇಸು ಸ್ವಾಮಿನೇ ಹೀಗೆ ಎದುರಿಸಿದ್ದಾನೆ, ಇನ್ನು ನಾವೆಷ್ಟರೋ ನಮಗೆ ಎಂಥ ಕಷ್ಟ ಬಂದರೂ ನಾವು ಅದನ್ನ ಎದುರಿಸಲಿಕ್ಕೆ ಶಕ್ತರಾಗ್ತೇವೆ. ಆದರೆ ಹುಡುಗುವುದು ಸಿಗ್ತದೆ, ಹೊಸದು ಸಿಗ್ತದೆ. ಅದು ಶೋಧನೆ ಅಲ್ಲ, ಅದೇನಾಗುತ್ತಿಲ್ಲ, ಆಸೆ ಅಲ್ಲ, ಆಮಿಷ ಅಲ್ಲ, ಅದಕ್ಕೆ ಒಳಗಾಗ್ತಿಲ್ಲ ಯೇಸು ಸ್ವಾಮಿ. ಶೋಧನೆ ಅಂದ್ರೆ ಹುಡುಕುವುದು, ಹೊಸದನ್ನ ಕಂಡುಕೊಳ್ಳುವುದು, ಪ್ರಾರಂಭ ಮಾಡುವುದು. ಇದೆಲ್ಲವೂ ಏನಾಗ್ತದೆ ನಮಗೆ ಅಲ್ಲಿ ಸಿಗ್ತದೆ. ಯಾವುದಕ್ಕೂ ನಾವು ಪ್ರೇರೇಪಣೆ ಆಗಬಾರ್ದು. ದೇವರ ವಾಕ್ಯಗಳನ್ನು ಬಿಟ್ಟು ಏನೇ ಹೇಳಿದ್ರು ಆ ವಾಕ್ಯಗಳ ಜೊತೆಯಾಗಿ ನಾವು ವಿಚಾರ ಮಾಡಿ ಯಾರು ಏನು ಹೇಳಿದ್ರು ನಾವು ಕೇಳಬಾರ್ದು. ದೇವರ ವಾಕ್ಯ ನಮ್ಗೆ ಏನು ಹೇಳ್ತೀವಿ, ದೇವರ ವಾಕ್ಯ ನಮ್ಗೆ ಏನು ಎಚ್ಚರಿಸ್ತಾ ಇದೆ, ಆ ಎಚ್ಚರಿಕೆಯ ಮಾತುಗಳನ್ನು ಕೇಳಿ ಮಾತ್ರವೇ ನಾವು ಮುಂದೆ ಇಡಬೇಕು. ನಾವು ಯಾವುದೇ ಒಂದು ಸಂದರ್ಭ ನಮ್ಮ ದಿನನಿತ್ಯದ ಒಂದು ಸಂದರ್ಭಗಳಲ್ಲಿ ನಮಗೆ ಅನೇಕ ಶೋಧನೆಗಳು, ಚಿಂತೆಗಳು, ಕಷ್ಟಗಳು ಬರ್ತಾವೆ. ಸತ್ಯವೇದವನ್ನು ತೆಗೆದು ನಾವು ಹುಡುಕುವುದಾದರೆ ನಮ್ಮ ಕಷ್ಟಗಳು ತನ್ನಿಂತಾನೇ ಏನಾಗಿರ್ತಾವ, ಪರಿಹಾರ ಆಗಿರ್ತಾವೆ. ಆ ಪರಿಹಾರಕ್ಕೋಸ್ಕರ ನಾವು ಯಾವಾಗಲೂ ಮೊಣಕಾಲೂರಿ ಯೇಸು ಸ್ವಾಮಿಯನ್ನ ಆರಾಧಿಸೋರಾಗಿರ್ಬೇಕು, ಆತನ ವಾಕ್ಯಗಳನ್ನು ಧ್ಯಾನಿಸುವವರಾಗಿರ್ಬೇಕು, ಓದುವವರಾಗಿರ್ಬೇಕು. ಪ್ರತಿನಿತ್ಯ ಅವುಗಳೇ ನಮ್ಮ ಜೀವಾಧಾರ, ಅವುಗಳೇ ನಮ್ಮ ಜೀವ. ನಮಗೆ ಬೇಕಾದಂಥ ಜೀವ ರೊಟ್ಟಿ, ಮಾಂಸ, ಬಿರಿಯಾನಿ ಇದಲ್ಲ. ನಾವು ಆ ವಾಕ್ಯಗಳ ಜೊತೆ ಇದ್ದಾಗ ಬಿರಿಯಾನಿ ರೊಟ್ಟಿ ತನ್ನಿಂತಾನೆ ಸಿಗ್ತದೆ. ನೀವು ಬೇಡ ಅಂತ ಯೇಸು ಸ್ವಾಮಿ ಊಟ ಮಾಡಿಸ್ತಾರೆ ನೋಡಿ. ಎಲ್ಲಿಗೆ ಸಾಕಾಗಿದ್ದ ಊಟ ಮಾಡಿ, ಆದರೂ ತಗೋರು ಗಾಡಿಗಳ ಮೂಲಕ ರೊಟ್ಟಿ ತಗೋ, ಮಾಂಸ ತಗೋ, ನೀರು ಕುಡಿ, ಪಾಠ ತಗೋ, ನೀರು ಕುಡಿ, ತಂದು ದೇವ್ರು ಕೊಡ್ತಾರೆ. ನಮ್ಗೆ ಬೇಡಪ್ಪ ಇಲ್ಲ, ಸಾಕಾಗೈತಿ, ಬೇಡ, ಶುಗರ್ ಹೆಚ್ಚಾಗಿ, ಸ್ವೀಟ್ ಬೇಡ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ತಂದು ಕೊಡ್ತಾರೆ. ಯಾವಾಗ ನಾವು ಆತನ ವಾಕ್ಯಗಳಲ್ಲಿ ಇರ್ತಾರೆ, ಆತನ ವಾಕ್ಯಗಳ ಅಡಿಯಲ್ಲಿ ನಾವು ನಮ್ಮ ತಲೆಗಳನ್ನು ತಗ್ಗಿಸಿಕೊಂಡು ವಿಧೇಯರಾಗಿ, ಯಾವ ರೀತಿ ಎಲಿಯ ಪರವಾಗಿ ವಿಧೇಯನಾಗಿ, ದೇವರ ವಾಕ್ಯಗಳಿಗೆ ವಿಧೇಯನಾಗಿ ವಿಧೇಯತೆಯನ್ನು ಪಾಲಿಸಿಕೊಂಡು ಆತನ ವಾಕ್ಯಗಳಿಗೋಸ್ಕರ ಆತನು ಚಲಪಡಿಸಬೇಕು. ನಾವು ಹಳ್ಳಿ ವಾಕ್ಯಗಳಿಗೆ ಚಲಪಡಿಸುವುದು, ಹಾಗೆ ನಮ್ಮ ಜೀವ ಚಲಪಡಿಸಬೇಕು. ಆತನ ವಾಕ್ಯಗಳಿಗಾಗಿ ಚಲಪಡಿಸಬೇಕು, ಆತನ ಧ್ವನಿಯನ್ನು ಕೇಳುವುದಕ್ಕಾಗಿ ಚಲಪಡಿಸಬೇಕು. ಪ್ರಾರ್ಥನೆ ಮುಖಾಂತರ ನಾವು ಆತನ ಧ್ವನಿಯನ್ನು ಕೇಳ್ತೇವೆ, ಆತನ ವಾಕ್ಯಗಳನ್ನು ಓದುವುದಕ್ಕಾಗಿ ನಮ್ಮ ಜೀವ ಚಲಪಡಿಸಬೇಕು. ಅದು ಬಿಟ್ಟು ನಾವು ಶಾಪಿಂಗ್ ಮಾಡ್ತೀವಿ, ಅದು ಮಾಡ್ತೇವೆ, ಇದು ಮಾಡ್ತೀವಿ, ಮಾಡಬೇಕು ಅದನ್ನು ಮಾಡಬೇಕು. ಅದು ಇದ್ದಾಗ ಅವೆಲ್ಲ ತನ್ನಿಂತಾನೇ ಬರ್ತಾವೆ, ತನ್ನಿಂತಾನೇ ಸಿಗ್ತಾವೆ. ಅದಕ್ಕೋಸ್ಕರ ಈ ಶ್ರಮ ಮರಣದ ವಾರದಲ್ಲಿ ಯೇಸು ಸ್ವಾಮಿಯು ಕೂಡ 40 ದಿನ ಉಪವಾಸ ಮಾಡಿ ಪರಿಶೋಧಿತರಾಗಿದ್ದಾರೆ. ಉಪವಾಸ ಮಾಡಬೇಕು. ಉಪವಾಸ ಮಾಡಿ ನಾವು ಇನ್ನಷ್ಟು ನಾವು ದೇಹವನ್ನು ದಂಡಿಸಿಕೊಳ್ಳುವುದರಿಂದ ಇನ್ನಷ್ಟು ಪರಿಶೋಧಿತರಾಗ್ತೇವೆ, ಇನ್ನಷ್ಟು ಒಳಗು ಬರಬೇಕು ನಮ್ಮ ಜೀವಿತಕ್ಕೆ, ಇನ್ನಷ್ಟು ಆತನ ವಾಕ್ಯಗಳನ್ನು ತಿಳ್ಕೊಳ್ಳಲಿಕ್ಕೆ ನಾವು ಶಕ್ತರಾಗ್ತೇವೆ. ಅದು ಉಪವಾಸ ಮಾಡಿ ಆಲಯಕ್ಕೆ ಬಂದು ಆತನನ್ನು ಆರಾಧಿಸಿ ಆತನ ವಾಕ್ಯಗಳನ್ನು ನಾವು ಓದುವುದಾದರೆ ಇನ್ನೂ ಬಲಗೊಳ್ತೀವಿ. ಹೆಚ್ಚಾಗಿ ನಮ್ಮನ್ನು ದೇವರು ಕರ್ತನ ವಾಕ್ಯಗಳಲ್ಲಿ ನಡೆಸುತ್ತಾನೆ. ಹಾಗೆ ನಡೆಸಲಿಕ್ಕೆ ಸರ್ವಶಕ್ತನ ನನ್ನ ಆತ್ಮನ ಸಹಾಯವನ್ನು ನಿಮಗೆ ಒದಗಿಸ್ತೇನೆ. ನೀವೆಲ್ಲರೂ ಚಿಂತೆ ಮಾಡಬೇಡ್ರಿ, ಅದು ಇಲ್ಲ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ನೀವ್ಯಾಕೆ ಚಿಂತೆ ಮಾಡಿದ್ದೀರಿ? ಆತ್ಮನನ್ನು ನಾನು ಕಳಿಸ್ಕೊಡ್ತೀನಿ ನಿಮ್ಮ ಜೊತೆಗೆ, ನೀವು ನನ್ನ ಜೊತೆಗಿರಿ. ನಿಮ್ಮ ಆತ್ಮವನ್ನು ನನಗೆ ಕೊಡ್ರಿ. ನಿಮ್ಮ ಆತ್ಮ ನನ್ನ ಜೊತೆಗಿದ್ದಾಗ ನಾನು ನನ್ನ ಆತ್ಮವನ್ನು ನಿಮ್ಮ ಜೊತೆ ಬಿಡ್ತೀನಿ. ಸಹಾಯದ ಆತ್ಮವನ್ನು ನಿಮ್ಗೆ ತಲುಪಿಸ್ತೇನೆ. ಆ ಆತ್ಮನ ಮೂಲಕ ನೀವು ಏನೆಲ್ಲ ಸಾಧಿಸ್ತೀರಿ, ಇದು ಸತ್ಯ ಸತ್ಯ ಸತ್ಯ. ಅದನ್ನು ನೀವು ಅರಿತುಕೊಂಡು ಏನು ಮಾಡಬೇಕು? ಆತನ ಆಜ್ಞೆಗಳಿಗೆ ವಿಧೇಯರಾಗಿ, ಆತನ ಮಕ್ಕಳಾಗಿ, ಏನು ಆಜ್ಞೆ ಮಕ್ಕಳನ್ನೆಲ್ಲ ನಾವೇನು ಮಾಡಬೇಕು? ಪಾಲಿಸಿಕೊಂಡು ನಡೆಯಬೇಕು ಅನ್ನುವಂಥದ್ದು ಯೇಸು ಸ್ವಾಮಿ ಹೇಳುವಂಥ ಒಂದು ನಮಗೆ ತಿಳಿಯಪಡಿಸುವಂಥ ಒಂದು ವಿಷಯ. ಇನ್ನು ಕೊನೆಯದಾಗಿ ನಾವು ನೋಡುವುದಾದರೆ ಇಲ್ಲಿ ಯೇಸು ಸ್ವಾಮಿಯವರು 3 ಒಂದು ಶೋಧನೆಗಳನ್ನು ಇಲ್ಲಿ ಅನುಭವಿಸ್ತಾರೆ. 3 ಒಂದು ಶೋಧನೆಗಳನ್ನು ನಾವು ಇಲ್ಲಿ ನೋಡ್ತೇವೆ. ಒಂದು
ವಾಕ್ಯ. ಆ ವಾಕ್ಯವನ್ನು ನಾವು ಅನುಸರಿಸುವುದಾದರೆ ನಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಉಂಟಾಗತಕ್ಕದ್ದು. ಇನ್ನು ಎರಡನೇದಾಗಿ ನಾವು ಅದೇನಾಗ್ತದಂದ್ರೆ ದೇವರನ್ನು ಪರೀಕ್ಷಿಸಬಾರದು. ನಮ್ಮ ದೇವರನ್ನು ನಾವು ಪರೀಕ್ಷಿಸಬಾರದು. ಏನು ಮಾಡಬೇಕು ಮಾಡಿ ಏನಾಗ್ತದ ಆಗಲಿ ನೋಡೋದು. ಅದು ದೇವರ ಕಾರ್ಯಗಳಿಗೆ ಯಾವಾಗಲೂ ಅಡ್ಡಿನೂ ಮಾಡಬಾರ್ದು. ಮಾಡಿದರೆ ದೇವರು ಏನು ಮಾಡ್ತಾರೆ ಎಲ್ಲರಿಗೂ ಗೊತ್ತುಂಟು. ಅದಕ್ಕೋಸ್ಕರ ದೇವರ ಕಾರ್ಯಗಳು ಯಾವ ರೀತಿ ನಡೀತಾ ಇರ್ತಾವೆ ಆ ರೀತಿ ನಾವು ಅವುಗಳನ್ನು ವ್ಯವಸ್ಥಿತವಾಗಿ ಸುಸೂಸಿತವಾಗಿ ನಡೆಸಿಕೊಂಡು ಹೋಗುವುದಾದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಲಾಂತರವರೆಗೆ ನನ್ನ ಆಶೀರ್ವಾದವನ್ನು ಕೊಡ್ತೇನೆ ಅಂತ ಯೇಸು ಸ್ವಾಮಿ. ಇನ್ನು ಮುಂದಿನ ಪೀಳಿಗೆಯವರು ಇದನ್ನು ಅನುಭವಿಸಬೇಕಲ್ಲ. ನಾವೇ ಈ ವಾಕ್ಯಗಳನ್ನು ಕೇಳ್ಕೊಂಡಿವಿ, ಈ ವಾಕ್ಯಗಳನ್ನು ಕೇಳಿದ್ವಿ, ನಾವು ಸತ್ಯವೇದವನ್ನು ಅಧ್ಯಯನ ಮಾಡಿದ್ವಿ. ಮುಂದೆ ನಮ್ಮ ಪೀಳಿಗೆಗೆ ಬೇಕಲ್ಲ. ನಾವೀಗ ಏನಾದರೂ ಮಾಡ್ಬೋದು ಏನೋ ಹೋಗ್ಬಿಟ್ಟಿವಿ. ನಾಳೆ ನಮ್ಮ ಮಕ್ಕಳ ಪರಿಸ್ಥಿತಿ, ಆ ಮಕ್ಕಳಿಗೆ ವಾಕ್ಯಗಳು ತಲುಪಬೇಕು. ದೇವರ ಆಜ್ಞೆಗಳಿಗೆ ವಿಧೇಯರಾಗಿರ್ಬೇಕು. ದೇವರನ್ನು ಪರೀಕ್ಷಿಸಬಾರದು. ಅವ್ರು ಯಾವಾಗಲೂ ಉತ್ತಮ ಪ್ರಜೆಗಳಾಗಿ ನಡೀಬೇಕು, ಉತ್ತಮ ವ್ಯಕ್ತಿಗಳಾಗಿ ನಡೀಬೇಕು. ಹಾಗೆ ರೂಪಿಸುವುದಾದರೆ ನಮ್ಮ ಸಭೆಯನ್ನು ನಾವು ಬೆಳೆಸಬೇಕು. ನಮ್ಮ ಸಭೆ ಬೆಳಕಿಗೆ ಅಂತಂದರೆ ನಮ್ಮ ಮಕ್ಕಳೆಲ್ಲರೂ ಹೋಗ್ಬಿಡ್ತಾರ. ನಾವು ಬೇರೆ ಸಭೆಗೆ ಅಲ್ಲಿ ವಿವಾದಷ್ಟಿದೆ, ಇಲ್ಲಿ ನಮ್ಮ ಸಭೆಯಲ್ಲಿ ಏನಿದೆ, ಏನು ಹೇಳ್ತಾರೆ ಇಲ್ಲಿ, ಅದು ಹೇಳ್ತಾರೆ ಇದು ಹೇಳ್ತಾರೆ ಏನು ಅಂತಾರೆ, ಏನು ಹೇಳ್ತಿರ್ತಾರೆ ಮುಖ್ಯರು. ಆದರೆ ಎಲ್ಲರೂ ಹೇಳುವಂಥದ್ದು ಸತ್ಯವೇದದ ವಾಕ್ಯಗಳು. ಸತ್ಯವೇದವನ್ನು ಬಿಟ್ಟು ಯಾರು ಏನು ಹೇಳುವುದಿಲ್ಲ. ಸತ್ಯವೇದವನ್ನೇ ಹೇಳ್ತಾರೆ. ಇವರೆಲ್ಲ ಏನು ನೆಗೆಟಿವ್, ಆ ಸಭೆಯಲ್ಲಿ ಆಗಿದೆ, ಈ ಸಭೆಯಲ್ಲಿ ಈ ರೀತಿಯಾಗಿದೆ, ನಮ್ಮ ಸಭೆಯಲ್ಲಿ ಏನಿದೆ, ಇವೆಲ್ಲ ನೆಗೆಟಿವ್ ಥಾಟ್ಸ್. ಪ್ರಿಯರೇ, ಇವೆಲ್ಲ ನೆಗೆಟಿವ್ ಥಾಟ್ಸನ್ನು ಬಿಟ್ಟು ದಯಮಾಡಿ ನಾನು ಹೇಳುವುದು ಸ್ವಲ್ಪ ಕಠೋರ ಎನಿಸ್ಬೋದು. ಆದರೆ ದೇವರು ನನ್ನ ಮುಖಾಂತರ ಏನು ಮಾತುಗಳನ್ನು ಹೇಳ್ತಿರ್ಬೋದು ಅಂತ ನಾನು ಅನಿಸ್ತದೆ. ಅದಕ್ಕಾಗಿ ದಯಮಾಡಿ ಯಾರು ತಪ್ಪನ್ನು ಕೂಡ ಭಾವಿಸಬೇಕು. ಮುಂದಿನ ಮೂರನೇ ವಾಕ್ಯ, ದೇವರು ಒಬ್ಬನೇ, ಆತನೊಬ್ಬನನ್ನೇ ನಾವು ಆರಾಧಿಸಬೇಕು. ನೋಡಿ, ಅನೇಕ ಸಲ ನಾವು ಟೆಂಪ್ಟೇಷನ್ಗಳಿಗೆ ಒಳಗಾಗಿ ಏನಪ್ಪ ಇಲ್ಲಿ ನಮ್ಮ ದೇವರೇ ಅನ್ನೋದು ನಮಗೇನು ಆಗಲಿಲ್ಲ, ಅನ್ಯರೇ ಚಂದಲ್ಲ, ಅನ್ಯರೇ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರಲ್ಲ, ಅವ್ರ ಕಡೆ ಇದ್ದಾರೆ. ಆದರೆ ನಿಮ್ಮ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ನಾವು ಬೇರೆದರಲ್ಲಿ ಕೊಟ್ಟರೆ ದೇವರು ಏನು ಮಾಡ್ತಾರೆ ಅಂತ ನಾವು ಸತ್ಯದಲ್ಲಿ ಸಾಕಷ್ಟು ದೃಷ್ಟಾಂತಗಳನ್ನು, ಅನೇಕ ದೃಷ್ಟಾಂತಗಳನ್ನು ನೋಡ್ತೀವಿ. ಅದಕ್ಕೋಸ್ಕರ ದೇವರು ಒಬ್ಬನೇ, ಆತನೊಬ್ಬನನ್ನೇ ಆರಾಧಿಸಬೇಕು. ಯೇಸು ಸ್ವಾಮಿಯೇ ನಮ್ಮ ದೇವರು, ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ಒಡೆಯನು, ಸಹಾಯಕನು, ಯಾವಾಗಲೂ ನಮ್ಮ ಹತ್ತಿರ ಇರುವಾತನು, ಜೀವಿಸುವಾತನು, ನಿತ್ಯವೂ ಜೀವಿಸುವಾತನು, ಎಂದಿಗೂ ಎಂದೆಂದಿಗೂ ಇರುವಾತನು. ಆ ದೇವರು ನಮ್ಮ ಜೊತೆ ಇರುವಾಗ ನಾವು ಯಾರಿಗೆ ಭಯಪಡಬೇಕು? ನೀವು ಯಾಕೆ ಹೆದರಬೇಕು? ಯಾರಿಗೂ ಹೆದರುವ ಜೀವ ಕಾಲದಲ್ಲಿ ನಾವೇ ಅವರಿಗೆ ನಮ್ಮ ದೇವರ ವಾಕ್ಯದ ಮೂಲಕ ಎಚ್ಚರಿಸಿ, ಅನ್ಯರಿಗೆ ದೇವರ ವಾಕ್ಯದ ಮೂಲಕ ಎಚ್ಚರಿಸಿ, ನಮ್ಮ ವಾಕ್ಯ ಇದು ಹೇಳ್ತಿದೆ, ನಾವು ಈ ರೀತಿ ಇಲ್ಲ, ಈ ರೀತಿ ಇದೆ ಅನ್ನುವ ಖಂಡನೆಯನ್ನು ಕೂಡ ನಾವು ಒಂದೊಂದು ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಅದು ಕೂಡ ತಪ್ಪಲ್ಲ. ಒಂದು ಸಾರಿ ನಾವು ಅನ್ಕೋತೀವಿ, ಖಂಡನೆ ಮಾಡೋದ್ರಿಂದ ನಾವು ಯಾರಿಗೂ ವಿರೋಧಾಗ್ಬಿಡ್ತೀವಿ, ಯಾರನ್ನೋ ಏನೋ ನಾವು ಕೆಟ್ಟತನ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಎದುರು ಪ್ರಿಯರೇ? ಎಂಥ ಪೌರ ಸೀಲರು ಏನಿಲ್ಲ, ಅವ್ರ ಶಿಲ್ಪಿ ಹಾಕೋಕ್ಕೂ ಹೆದರಲಿಲ್ಲ, ಏನು ಮಾಡಿಸ್ಕೊಳ್ಳೋಕ್ಕೂ ಹೆದರಲಿಲ್ಲ. ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಮಗೆ ಕೊಡೋದು. ಕೊಡ್ತೀರಲ್ಲ, ಕೊಡ್ತೀವಿ, ಬಡಿತೀರಿ, ಬಡೀರಿ, ಏನಾಗಿ ದೇವರ ಮೈಲಿಗಾಗಲಿಲ್ಲ ಅಂತ ಯೇಸು ಸ್ವಾಮಿಯನ್ನ ಶಿಲ್ಪಿ ಹಾಕಿದಂಥವ್ರು ನಮ್ಮನ್ನೇ ಬಿಡ್ತಾರಂತ ಪೌರ ಸೀಲರು. ಅದಕ್ಕೋಸ್ಕರ ನಾವು ಕೂಡ ಅನ್ಯರಿಗೆ ನಮ್ಮ ವಾಕ್ಯ ಈ ರೀತಿ ಹೇಳ್ತದೆ, ಈ ರೀತಿ ಇದೆ ನಮ್ಮ ಸತ್ಯವೇದ, ಆ ಸತ್ಯವೇದ ಪ್ರಕಾರ ನಾವು ನಡೆಯುವುದಾದ್ರೆ ನಮಗೆ ನೀವು ನಮಗೆ ಹೇಳ್ಬೋದು. ನೀವು ಬೇರೆ ಥರ ನಮಗೆ ಹೇಳಿದ್ರೆ ನಮಗೆ ಅದು ಸಹಿಸಕ್ಕಾಗಲ್ಲ ಅನ್ನುವಂಥ ಭಾವನೆಯನ್ನು, ಅನ್ನುವಂಥ ವಿಷಯಗಳನ್ನು ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು. ಅದಕ್ಕಾಗಿ ದೇವರು ಯೇಸು ಸ್ವಾಮಿ ಈ ಒಂದು ಶ್ರಮಕಾಲದ ದಿವಸಗಳಲ್ಲಿ ಈ ಮೂರು ಶೋಧನೆಗಳ ಮೂಲಕ ಮೂರು ಅತ್ಯಮೂಲ್ಯವಾದ ವಾಕ್ಯಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಆ ವಾಕ್ಯಗಳ ಮೂಲಕ ನಮ್ಮನ್ನು ನಾವು ಪರಿಶೋಧಿಸಿಕೊಂಡು ಉಪವಾಸ ಪ್ರಾರ್ಥನೆಗಳ ಮೂಲಕ, ವಾಕ್ಯಗಳನ್ನು ಓದುವುದರ ಮೂಲಕ, ಧ್ಯಾನಿಸುವುದರ ಮೂಲಕ ನಮ್ಮ ಸಭೆಯನ್ನು ಬೆಳೆಸುವುದರಲ್ಲಿ ನಾವೆಲ್ಲರೂ ಆಸಕ್ತರಾಗಬೇಕು. ಸಭೆ ಬೆಳೆಯಬೇಕು, ಸಭೆ ಪುನರುಜ್ಜೀವನಗೊಳ್ಳಬೇಕು, ಉತ್ತಮ ರೀತಿಯಿಂದ ನಡೆಯಬೇಕು ಅನ್ನುವುದು ಎಲ್ಲರ ಒಂದು ಆಶಯ, ಎಲ್ಲರ ಒಂದು ಚಿಂತನೆ. ಯಾರೇನೇ ಹೇಳಿದ್ರು ಎಲ್ಲರ ಮಾತಿಂದ ಬರೋದು ಸಭೆ ಬೆಳೆಯಬೇಕು, ಸಭೆ ಬೆಳೆಯಬೇಕು. ಅದಕ್ಕೋಸ್ಕರ ನಮಗೇನೆಲ್ಲ ತ್ಯಾಗ ಮಾಡಬೇಕಾಗ್ತದೆ, ಏನೆಲ್ಲ ನಾವು ವಹಿಸ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಜೀವಿತವನ್ನು, ನಮ್ಮ ತನು ಮನ ಧನವನ್ನು ಅರ್ಪಿಸುವುದಾದರೆ ಯೇಸು ಸ್ವಾಮಿ ಯಾವಾಗಲೂ ನಮ್ಮೆಲ್ಲ ಒಟ್ಟಿಗೆ ನಮ್ಮನ್ನು ನಡೆಸ್ತಾನೆ. ಯಾವ ಅನ್ಯರು ಯಾರು ಏನು ಮಾಡಲು ಶಕ್ತರಾಗಲಿ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಏನು ಮುಂದುವರಿ ಯೋಶಕ್ಕೆ ಹೇಳ್ತಾರೆ ದೇವರು, ಮುಂದುವರಿ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಿನ್ನ ಯಾಕೆ ನಿನ್ನ ಎಲ್ಲ ಸ್ಥಳಗಳಲ್ಲಿ ನಾನು ನಿನ್ನನ್ನು ಕಾಪಾಡ್ತೇನೆ. ದೇವರ ವಾಕ್ಯ ಬಂದಂಥ ವಾಕ್ಯ
ನೀನಿರುವಲ್ಲೆಲ್ಲ ನಾನು ಇದ್ದೇನೆ, ಮೋಶೆಗೆ ಮಾಡಿದ ವಾಗ್ದಾನದ ಪ್ರಕಾರ ನಿನ್ನ ಜೊತೆಗಿದ್ದೇನೆ, ಹೋಗು ಕಾನಾನ್ ದೇಶವನ್ನು ತಲುಪು, ಕಾನಾನ್ ದೇಶವನ್ನು ತಲುಪು. ಆ ಒಂದು ನಿಟ್ಟಿನಲ್ಲಿ ಯೋಶುವನು ಯಾವ ರೀತಿಯಾಗಿ ಏನೇ ಕಷ್ಟ ತೊಂದರೆ ಇಷ್ಟೆಲ್ಲ ದುರ್ಗುಟ್ಟಿದರು, ಏನೆಲ್ಲ ಮಾಡಿದರು, ಆದರೂ ಕೂಡ ಕಾನಾನ್ ದೇಶವನ್ನು ತೋರಿಸಿ ದೇವರ ರಾಜ್ಯವನ್ನು ಗೆದ್ದವನ. ಅದಕ್ಕೋಸ್ಕರ ನಾವೆಲ್ಲರೂ ದೇವರ ವಾಕ್ಯಗಳನ್ನು ಇತರರಿಗೂ ಅನ್ಯರಿಗೂ ಯಾರಿಗೆ ತಿಳಿದಿಲ್ಲ ಅವರಿಗೆ ವಾಕ್ಯಗಳನ್ನು ತಿಳಿಸುವುದರ ಮೂಲಕ ಎಲ್ಲರನ್ನೂ ಎಚ್ಚರಿಸೋದು. ವಾಕ್ಯಗಳನ್ನು ನಾವು ತಿಳಿಸದೇ ಹೋದರೆ ನಾವು ಇನ್ನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆ ವಾಕ್ಯಗಳನ್ನು ಇನ್ನೊಬ್ಬರಿಗೆ ನಾವು ತಿಳಿಸುತ್ತಾ, ಆ ವಾಕ್ಯದ ಜ್ಞಾನದಲ್ಲಿ ನಾವು ಬೆಳೆಯುತ್ತಾ, ಯಾವಾಗಲೂ ಆತನನ್ನೇ ಧ್ಯಾನಿಸುತ್ತಾ, ಎಲ್ಲ ನೆಗೆಟಿವ್ ಥಿಂಗ್ಸ್ಗಳನ್ನು ಬದಿಗಿಟ್ಟು ಪಾಸಿಟಿವ್ ಆಗಿ ಯೋಚಿಸುತ್ತಾ, ಎಲ್ಲ ಧನಾತ್ಮಕ ವಿಚಾರಗಳನ್ನು ಮಾಡುತ್ತಾ ಅತ್ಯುನ್ನತವಾದ ಮಹಾಪದವಿಯಾದ ಯೇಸು ಕ್ರಿಸ್ತನೊಟ್ಟಿಗೆ ಹೋಗುವಂಥ ಪದವಿಯನ್ನು ನಾವೆಲ್ಲರೂ ಪಡೆಯೋದು. ಹಾಗೆ ಪಡೆಯಲಿಕ್ಕೆ ನಮ್ಮೆಲ್ಲರಿಗೂ ಆ ದೇವರು ಸರ್ವಶಕ್ತನಾದ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕು. ಪ್ರಾರ್ಥನೆ ಪರಿಶುದ್ಧ ಸ್ವಾಮಿ ಸಂಧ್ಯಾಕಾಲದಲ್ಲಿ ಈ ವಾಕ್ಯಗಳಿಗಾಗಿ ಸ್ವಾಮಿ ನಾವೆಲ್ಲರೂ ಸ್ವಾಮಿ ಈ ವಾಕ್ಯವನ್ನು ತಿಳಿದುಕೊಂಡವರಾಗಿ ಸ್ವಾಮಿ ನಿನಗೆ ಘನ ಮಾನ ಮಹಿಮೆಗಳನ್ನು ತರುತ್ತಾ ನಿನ್ನ ಒಂದು ಈ ಲೋಕದಲ್ಲಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕಾಗುತ್ತದೆ ಕೃಪೆ ಮಾಡು ಸ್ವಾಮಿ. ನಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ಸ್ವಾಮಿ ನಾವು ನಿನ್ನ ವಾಕ್ಯದ ಮಾರ್ಗದಲ್ಲಿ ನಡೆಸುತ್ತಾ, ನಿನ್ನ ವಾಕ್ಯದಲ್ಲಿ ಬೆಳೆಸುತ್ತಾ ಸ್ವಾಮಿ ಅವರನ್ನು ಕೂಡ ನಿನ್ನ ರಾಜ್ಯದಲ್ಲಿ ಬಲಪಡಿಸಲಿಕ್ಕಾಗುತ್ತೆ. ನಮ್ಮ ಪ್ರತಿಯೊಬ್ಬರು ನಿನ್ನ ಸಹಾಯಸ್ಥರಿಗೆ ನಿನ್ನ ಕೃಪೆಯಲ್ಲಿ ಬಂದಿದೆ ಸ್ವಾಮಿ. ತಿರುಗಿ ಮತ್ತೊಂದು ನಮ್ಮ ಎಲ್ಲ ಸಭೆಯಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ನಡೆಸಿಕೊಡ್ತೀವಿ ಸ್ವಾಮಿ. ಎಲ್ಲರನ್ನೂ ನೀನು ಆಶೀರ್ವದಿಸಿ ಕಾಯ್ದು ಕಾಪಾಡು. ನಿನ್ನ ಅಂಗೈಗಳನ್ನು ಚಿತ್ರಿಸಿಕೊಂಡು ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥ ಎಲ್ಲ ಬಲ ಶಕ್ತಿ ದೇವರ ರಾಜ್ಯ ಪರಲೋಕದ ಜ್ಞಾನ ಎಲ್ಲವನ್ನೂ ನೀನು ದಯಪಾಲಿಸಿ ಸ್ವಾಮಿ. ಈ ಸಭೆಯನ್ನು ಪ್ರತಿಯೊಬ್ಬರು